ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲರೂ ಹುಷಾರಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ಇವತ್ತಿನ ಈ ವ್ಲಾಗನ್ನು ನಾನು ಲಾಸ್ಟ್ ವ್ಲಾಗ್ ಏನು ತೋರಿಸಿದೆ ಅದರ ನೆಕ್ಸ್ಟ್ ಡೇಯ ಕಂಟಿನ್ಯೂಷನ್ ವ್ಲಾಗಾಗಿ ಹಾಕ್ತಾ ಇದ್ದೇನೆ. ಸೊ ನಾನು ನಿನ್ನೆ ದೋಸೆ ಮಾಡಲಿಕ್ಕೆ ಅಂತ ಹೇಳಿ ಸ್ವಲ್ಪ ಜಾಸ್ತಿ ಅಕ್ಕಿಯನ್ನೇ ಕಡ್ದು ಇಟ್ಟಿದ್ದೆ. ಹೀಗೆ ಜಾಸ್ತಿ ಕಡಿಯೋದ್ರಿಂದ ನಮಗೆ ಎರಡೆರಡು ಪೋರ್ಷನ್ಸ್ ಮಾಡಿ ಇವತ್ತು ದೋಸೆ ಮಾಡಿದರೆ ನಾಳೆಗೆ ಇಡ್ಲಿ ಮಾಡಿ ಇಡ್ಬೋದು, ಆ ರೀತಿಯಲ್ಲಿ ಮಾಡ್ಬೋದಲ್ಲ. ಸೊ ನಾನು ಸ್ವಲ್ಪ ಜಾಸ್ತಿ ಅಕ್ಕಿಯನ್ನು ಕಡ್ದಿದ್ದೆ. ನೆಕ್ಸ್ಟ್ ಅಂದರೆ ಮುಂದಿನ ದಿನಗಳಲ್ಲಿ ನನಗೆ ಕೇಕ್ಸ್ ಹೆಚ್ಚಿರೋದ್ರಿಂದ ನಾನು ಸ್ವಲ್ಪ ಹಿಟ್ಟನ್ನು ಇಲ್ಲಿ ತೆಗೆದಿಡ್ತಾ ಇದ್ದೇನೆ, ಫ್ರೀಝರಲ್ಲಿ ಹಾಕಿ. ಫ್ರೀಝರಲ್ಲಿ ಇಟ್ಟರೆ ಹುಳಿ ಏನೂ ಆಗೋದಿಲ್ಲ, ಹಾಗಾಗಿ ಇದನ್ನು ಹಾಗೆಯೇ ತೆಗೆದಿಟ್ಕೊಳ್ತಾ ಇದ್ದೇನೆ. ಮತ್ತು ಇದಕ್ಕೆ ನಾನು ಉಪ್ಪನ್ನು ಹಾಕಿದ್ದೇನೆ ಆಲ್ರೆಡಿ, ಆದರೂ ಕೂಡ ಫ್ರೀಝರಲ್ಲಿ ಇಟ್ಟು ಐಸ್ ಆದ ನಂತರ ಏನು ತೊಂದರೆ ಇಲ್ಲ. ಯಾವಾಗಲೂ ನಾನು ಈ ರೀತಿಯಲ್ಲಿ ಮಾಡೋದಿಲ್ಲ, ಬಟ್ ನನಗೆ ಕೇಕ್ಸ್ ಇರೋದ್ರಿಂದ ಟೈಮ್ ಆಗೋದಿಲ್ಲ, ಅದಕ್ಕೋಸ್ಕರ ನಾನು ಹೀಗೆ ಮಾಡ್ತಾ ಇದ್ದೇನೆ. ಇವತ್ತು ನಾನು ಸ್ವಲ್ಪ ಬೆಳಿಗ್ಗೆ ಬೇಗ ಎದ್ದಿದ್ದೆ, ಏಕೆಂದರೆ ನನಗೆ ನಿದ್ದೆನೇ ಬರ್ತಾ ಇರಲಿಲ್ಲ. ಮಗು ಕೂಡ ಬೇಗ 4 ಗಂಟೆಗೆ ಎದ್ದೊಳ್ತಾನೆ, ಹಾಗಾಗಿ ನನಗೆ ಬೇಗ ಎಚ್ಚರಿಕೆ ಆದದ್ರಿಂದ ನಿದ್ದೆ ಬರ್ತಾ ಇರಲಿಲ್ಲ. ಮತ್ತು ನಾನು ಸ್ವಲ್ಪ ಎಲ್ಲ ಎಡಿಟಿಂಗ್ ಕೆಲಸ ಇತ್ತು, ಅದನ್ನು ಮಾಡ್ತಾ ಇದ್ದೆ ಒಂದು 6 ಗಂಟೆ ತನಕ. ಹಾಗಾಗಿ ಇವತ್ತು 6 ಗಂಟೆ ನಂತರ ನಾನೀಗ ಎದ್ದಿದ್ದೇನೆ. ಬೆಳಿಗ್ಗೆ ಹೊತ್ತು ಮಾತ್ರ ಸ್ವಲ್ಪ ತಂಪಿರುವಂಥದ್ದು, ಮತ್ತು ತುಂಬ ಸೆಕೆ ಇದೆ. ಈ ವಿಡಿಯೋ ನಾನು ಏಪ್ರಿಲಲ್ಲಿ ಶೂಟ್ ಮಾಡಿದ್ದು. ನಾವಿಲ್ಲಿ ಹಿಂದೆ ಹೊರಗಡೆಯಿಂದ ಕಿಟಕಿ ಹೊರಗೆ ಒಂದು ಫ್ಯಾನನ್ನು ಇಟ್ಟು ಅದರ ಹಿಂದೆ ಬೆಡ್ಶೀಟನ್ನು ಹೀಗೆ ಚಂಡಿ ಮಾಡಿ ಹಾಕುವಂಥದ್ದು. ಬೆಳಿಗ್ಗೆ ಆಗುವಾಗ ಅದು ಡ್ರೈ ಆಗಿರ್ತದೆ, ಬಟ್ ಸ್ವಲ್ಪ ಒಂದು ತಣ್ಣಗೆ ಗಾಳಿ ಬರಲಿ ಅಂತ ಹೇಳಿ ಆ ರೀತಿ ಮಾಡೋದಿಲ್ಲ, ಆದರೆ ಮಕ್ಕಳು ಮಲಗೋದೇ ಇಲ್ಲ. ನನ್ನ ಚಿಕ್ಕ ಮಗ ಅಂತೂ ಮಲಗೋದೇ ಇಲ್ಲ, ಯಾಕೆಂದರೆ ಬೆಡ್ ಮೇಲೆ ಮಲಗುವಾಗ ಬೆಡ್ ತುಂಬ ಬಿಸಿ ಇದೆ, ಹಾಗಾಗಿ ಮಲಗಲಿಕ್ಕೇ ಕೇಳೋದಿಲ್ಲ ಅವನು. ನನ್ನ ಚಾನಲಲ್ಲಿ ಈ ವಿಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಆದರೆ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗುತ್ತೆ ಆದರೆ ಲೈಕ್ ಮಾಡಿ. ಹಾಗೂ ನನ್ನ ಚಾನಲಲ್ಲಿ ಬೇರೆ ವೀಡಿಯೋಸ್ ಕೂಡ ಇದೆ, ಪ್ರೀವಿಯಸ್ ವೀಡಿಯೋಸನ್ನೆಲ್ಲ ಚೆಕ್ ಮಾಡಿ. ಆ ವಿಡಿಯೋಸ್ ನಿಮಗೆ ಲೈಕ್ ಆಗ್ತದೆ ಆದರೆ ಲೈಕ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನೆಕ್ಸ್ಟ್ ಫ್ಯೂಚರ್ ಅಪ್ಡೇಟ್ಸ್ ಕೂಡ ನಿಮಗೆ ಸಿಗ್ತದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ. ನನ್ನ ಕಳೆದ ವಿಡಿಯೋದಲ್ಲಿ ಕಾಮೆಂಟ್ಸ್ ಆಫ್ ಆಗಿತ್ತು, ಸೊ ಈ ವಿಡಿಯೋದಲ್ಲಿ ಸಹ ಮಕ್ಕಳನ್ನು ತೋರಿಸೋದ್ರಿಂದ ಕಾಮೆಂಟ್ಸ್ ಆಫ್ ಆಗ್ಬೋದು. ಯಾಕೆಂತ ಹೇಳಿದರೆ ಅದು ನಮ್ಮ ಯೂಟ್ಯೂಬ್ ಏನಿದೆ ಅವರದ್ದೊಂದು ಪಾಲಿಸಿ ಇದೆ, ಚೈಲ್ಡ್ ಸೇಫ್ಟಿ ಅಂತ ಹೇಳಿ. ಆ ಪಾಲಿಸಿ ಪ್ರಕಾರ ಮಕ್ಕಳಿಗೆ ನಾನೀಗ ಅಂದರೆ ನಾವೀಗ ಸೆಕೆ ಅಂತ ಹೇಳಿದ್ರು ಮಕ್ಕಳಿಗೆ ಕೂಡ ಶರ್ಟ್ ಎಲ್ಲ ಹಾಕಿಸ್ತಾ ಇಲ್ಲ. ಸೊ ಶರ್ಟ್ ಹಾಕದೇ ಇದ್ದರೆ ಅಥವಾ ಮಕ್ಕಳಿಗೆ ಸ್ನಾನ ಮಾಡಿಸ್ತಾ ಇದ್ದರೆ ಅಥವಾ ಮಕ್ಕಳದ್ರಲ್ಲಿ ಕೂಗ್ತಾ ಇದ್ದರೆ ಅವರಿಗೆ ಮೆಡಿಸಿನ್ಸ್ ಏನಾದರೂ ಕೊಡ್ತಾ ಇದ್ದೀವಿ ಆದರೆ ಏನಾದರೂ ಕಂಟೆಂಟ್ ಅಂದರೆ ಮಕ್ಕಳು ಸ್ವಲ್ಪ ನ್ಯೂಡಿಟಿ ಇದೆ ಆದರೆ ಅವರು ಅದಕ್ಕೆ ಕಾಮೆಂಟನ್ನು ಆಫ್ ಮಾಡ್ತಾರೆ. ಕೆಲವೊಮ್ಮೆ ಅಂದರೆ ಅವರ ಕಂಪ್ಯೂಟರ್ ಆಟೋಮೆಟಿಕ್ಕಾಗಿ ಅನಲೈಸ್ ಮಾಡುವಂಥದ್ದು, ಸೊ ಕೆಲವೊಮ್ಮೆ ಮಿಸ್ ಆಗ್ತದೆ, ಕೆಲವೊಮ್ಮೆ ಅಕ್ಯುರೇಟಾಗಿ ಡಿಟೆಕ್ಟ್ ಮಾಡ್ತದೆ. ಸೊ ಆ ಟೈಮ್ನಲ್ಲಿ ಕಮೆಂಟ್ ಆಫ್ ಆಗಿ ಹೋಗ್ತದೆ. ಸೊ ಹಾಗೆ ಕಮೆಂಟ್ ಆಫ್ ಆದರೆ ನಾನು ನಿಮಗೆ ಕಮ್ಯುನಿಟಿ ಪೋಸ್ಟನ್ನು ಹಾಕಿರ್ತೇನೆ, ಅಲ್ಲಿ ನಿಮ್ಮ ಏನಾದರೂ ವ್ಯಾಲ್ಯೂಯಬಲ್ ಕಾಮೆಂಟ್ಸ್ ಇದೆ ಆದರೆ ನೀವು ಮಾಡ್ಬೋದು. ತುಂಬ ಜನ ನಾನು ಹಳೆ ವೀಡಿಯೋಸಲ್ಲಿ ಹೇಳಿದ ಹಾಗೆಯೇ ನಿಮ್ಮ ಊರನ್ನು ಕಮೆಂಟ್ ಮಾಡಿ ಅಥವಾ ಸ್ಮೈಲಿ ಆಗಿ ಕಮೆಂಟ್ ಮಾಡಿ ಅಂತ ಹೇಳಿ ಹಾಕಿದ್ದೆ. ಸೊ ಅದಕ್ಕೆ ತುಂಬ ಜನ ರೆಸ್ಪೆಕ್ಟ್ ಕೊಟ್ಟು ತುಂಬ ಜನ ಕಾಮೆಂಟನ್ನು ಮಾಡಿದ್ದಾರೆ. ಇನ್ನು ಕೆಲವರು ತುಂಬ ಜನ ಡೌಟ್ಸನ್ನು ಕೇಳಿದರು, ನೀವು ಬಾಣಂತಿಯಾಗಿ ಇದು ನಿಮಗೇನಾದರೂ ತೊಂದರೆ ಆಗ್ತಾ ಇದೆಯಾ, ನನಗೆ ಸಹ ಯಾರು ಬಾಣಂತಿ ನೋಡ್ಕೊಳ್ಳಿಕ್ಕೆ ಇರಲಿಲ್ಲ ಅಂತೆಲ್ಲ ಹೇಳಿ. ನಾನು ನಿಮ್ಮ ಮುಂದೆ ಇದ್ದೇನೆ ನೋಡಿ. ನನ್ನ ಫಸ್ಟ್ ಮಗುವಲ್ಲಿ ಸಹ ನಾನೇನು ಕೂಡ ಫಾಲೋ ಮಾಡಲಿಲ್ಲ, ಸೆಕೆಂಡ್ ಮಗುವಲ್ಲಿ ಕೂಡ ನಾನೇನು ಸಹ ಫಾಲೋ ಮಾಡಲಿಲ್ಲ. ನಾನೇ ಲೈವ್ ಎಕ್ಸಾಂಪಲ್, ನನ್ನ ಮಕ್ಕಳೇ ಲೈವ್ ಎಕ್ಸಾಂಪಲ್. ನನ್ನ ಮಕ್ಕಳಿಗೆ ನಾನು ಎಣ್ಣೆಯನ್ನು ಹಚ್ಚದೆ ಸ್ನಾನ ಮಾಡಿಸ್ತಾ ಇರುವಂಥದ್ದು. ಅಂದರೆ ನನ್ನ ಫಸ್ಟ್ ಮಗನಿಗಂತೂ 1 ತಿಂಗಳು ಕೂಡ ಹಚ್ಚಲಿಲ್ಲ ಸರಿ ಎಣ್ಣೆ. ಅಂದರೆ 20 ಡೇಸ್ ಮಾತ್ರ ನನಗೆ ಒಬ್ಬರು ಸ್ನಾನ ಮಾಡಿಸಲಿಕ್ಕೆ ಹೆಲ್ಪ್ ಮಾಡಿದರು. 20 ಡೇಸ್ ನಂತರ ನನ್ನ ಫಸ್ಟ್ ಮಗನಿಗೆ ನಾನೇ ಸ್ನಾನ ಮಾಡಿಸಿದ್ದು. ಸೊ ಆ ಟೈಮ್ನಲ್ಲಿ ನಾನು ಡೈಲಿ ಎಣ್ಣೆ ಹಚ್ತಾ ಇರಲಿಲ್ಲ, ಯಾಕಂದರೆ ನನಗೆ ಕಷ್ಟ ಆಗ್ತಾಯಿತ್ತು, ಹಾಗಾಗಿ ನಾನು ಎಣ್ಣೆ ಹಚ್ಚಲಿಲ್ಲ. ಬಟ್ ಅವನು ಸಹ ಹುಷಾರಾಗೇ ಇದ್ದಾನೆ. ಅವನಿಗೆ ಯಾವುದೇ ಮೊಬಿಲಿಟಿದಾಗಿರ್ಬೋದು, ಅಂದರೆ ಕೈ ಕಾಲು ಆಡಿಸಲಿಕ್ಕೆ ಆಗಿರ್ಬೋದು, ಓಡಲಿಕ್ಕೆ ಆಗಿರ್ಬೋದು, ಆಟ ಆಡಲಿಕ್ಕೆ ಆಗಿರ್ಬೋದು, ಯಾವುದೇ ತೊಂದರೆ ಇಲ್ಲ. ಮಗುವಿಗೆ ಎಣ್ಣೆ ಹಚ್ಚೋದು ಅಂತ ಹೇಳಿದರೆ ಅದಕ್ಕೆ ಸ್ವಲ್ಪ ಅಂದರೆ ಮಲಗಿದಲ್ಲೇ ಇರ್ತಾರೆ ಮಕ್ಕಳು, ಹೆಚ್ಚು ಮೂಮೆಂಟ್ ಇರೋದಿಲ್ಲ, ಹಾಗಾಗಿ ಅವರಿಗೆ ಸ್ವಲ್ಪ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗಲಿ, ಒಳ್ಳೆ ರೀತಿಯಲ್ಲಿ ಬ್ಲಡ್ ಫ್ಲೋ ಏನಿದೆ ಅದು ಇಂಪ್ರೂವ್ ಆಗಲಿ ಅಂತ ಹೇಳಿ ಮಸಾಜ್ ಎಲ್ಲ ಮಾಡಿಕೊಡುವಂಥದ್ದು ಚಿಕ್ಕ ಮಕ್ಕಳಿಗೆ. ಅದು ಬಿಟ್ಟು ನೀವು ಮಸಾಜ್ ಮಾಡಿದರೆ ಮಾತ್ರ ತಲೆಗೆ ಶೇಪ್ ಬರೋದು, ಮೂಗಿಗೆ ಶೇಪ್ ಬರುವಂಥದ್ದು, ಅಥವಾ ಮಕ್ಕಳು ಮುಂದೆ ಹೋಗೋದು ನಡೆಯೋದು ಅಂತೆಲ್ಲ ಹೇಳಿದರೆ ಅದು ಸುಮ್ಮನೆ. ಮತ್ತು ಕುತ್ತಿಗೆ ಹಿಡಿದು ಸಹ ಮಗುವನ್ನೆಲ್ಲ ಎತ್ತುತ್ತಾರೆ, ಕುತ್ತಿಗೆ ನೆಟ್ಟಗಾಗಬೇಕು, ದೊಡ್ಡದಾಗಬೇಕು, ಉದ್ದ ಆಗಬೇಕಂತ ಹೇಳಿ, ಅದು ಸಹ ಸುಮ್ಮನೆ. ಅದರಲ್ಲಿ ಸ್ವಲ್ಪ ಕೂಡ ಆಚೆ ಈಚೆ ಆದರೆ ಮಗುವಿನ ಫ್ಯೂಚರ್ ಎಫೆಕ್ಟ್ ಆಗ್ತದೆ, ಅದರ ಸ್ಪೈನಲ್ ಕಾರ್ಡಿಗೆ ಇಂಜುರಿ ಆಗ್ತದೆ. ಸೊ ಅಂಥದ್ದೆಲ್ಲ ಮಾಡಲಿಕ್ಕೆ ಹೋಗಬಾರ್ದು. ಜಸ್ಟ್ ಜೆಂಟಲ್ ಮಸಾಜ್ ಮಾಡೋದಿದ್ದರೆ ಟೈಮ್ ಇರುವವರು ಜೆಂಟಲ್ ಮಸಾಜ್ ಮಾಡಿದರೆ ಕೂಡ ಸಾಕಾಗ್ತದೆ.
ನನ್ನ ಈಗಿನ ಮಗುವಿಗೆ ಕೂಡ ನನಗೆ ಒಬ್ಬರು ಬರ್ತಾ ಇದ್ರಲ್ವ ಸ್ನಾನ ಮಾಡಿಸಲಿಕ್ಕೆ, ಅವರು ಸ್ವಲ್ಪ ದಿನಕ್ಕೆ ಬಂದಿದ್ದರು. ಸೊ ಅದರ ನಂತರ ನಾನು ಎಣ್ಣೆನೇ ಹಚ್ಚಲಿಲ್ಲ. ಅವ್ರು ಬರ್ತಾ ಇರುವಾಗ ಸಹ ಮಗುವಿಗೆ ಸ್ವಲ್ಪ ಎಲ್ಲ ರ್ಯಾಷಸ್ ರೀತಿಯಲ್ಲಿ ಆಗಿತ್ತು, ಅದೇ ನಿಯೋನೆಟಲ್ ಆ್ಯಕ್ನೆ ಅಂತ ಹೇಳ್ತಾರೆ. ಸೊ ಆ ಒಂದು ಪಿಂಪಲ್ ಟೈಪಲ್ಲಿ ಆಗಿತ್ತಲ್ಲ, ಅದರ ನಂತರ ಅವರು ಎಣ್ಣೆ ಕೂಡ ಹಚ್ತಾ ಇರಲಿಲ್ಲ. ಕಮ್ಮಿ ಅಂತ ಹೇಳಿದರೆ ಒಂದು 25 ಡೇಸ್ ಅವನಿಗೆ ಎಣ್ಣೆ ಹಚ್ಚಿರ್ಬೋದು ಅಷ್ಟೇ ಟೋಟಲ್ ಆಗಿ. ಸೊ ಅದರ ನಂತರ ನಾನು ಕೂಡ ಸ್ಟಾಪ್ ಮಾಡಿದ್ದೇನೆ ಎಣ್ಣೆ. ನನಗೆ ಕಷ್ಟ ಆಗ್ತದೆ ಎಣ್ಣೆ ಹಚ್ಚಿ ಸ್ನಾನ ಎಲ್ಲ ಮಾಡಿಸಲಿಕ್ಕೆ, ಸೊ ನಾನು ಎಣ್ಣೆ ಹಚ್ಚಲಿಲ್ಲ. ಯಾಕೆಂದರೆ ನನ್ನ ಮಗು ನೋಡಿ ಈಗ 3 ತಿಂಗಳಾಗುವಾಗ ಕೌಚಿ ಮಲಗಿದ. 3 ತಿಂಗಳು 1 ವಾರಕ್ಕೆ ಕೌಚಿ ಮಲಗಲಿಕ್ಕೆ ಸ್ಟಾರ್ಟ್ ಮಾಡಿದ. 4 ತಿಂಗಳಲ್ಲಿ ಮುಂದೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಈಗ ಅವನಿಗೆ 6 ತಿಂಗಳು ಕಂಪ್ಲೀಟ್ ಆಗ್ತಾ ಬಂತು. ಈಗ ಎಲ್ಲ ಕಡೆ ಹೋಗ್ತಾನೆ, ಒಂದು ರೂಮಲ್ಲಿಟ್ಟರೆ ಆಚೆ ಈಚೆ ಎಲ್ಲ ಕಡೆ ಹೋಗಿ ಅವನಿಗೆ ಬೇಕಾದದನ್ನೆಲ್ಲ ತೆಗೊಳ್ತಾನೆ. ಸೊ ಈಗ ನಮ್ಮ ಬ್ರೇಕ್ಫಾಸ್ಟ್ ಎಲ್ಲ ಆಗಿದೆ. ನಾನು ನೆಕ್ಸ್ಟ್ ಉಳಿದ ಹಿಟ್ಟನ್ನು ಇಲ್ಲಿ ತಗೊಂಡು ಬಂದಿದ್ದೇನೆ. ಈ ಒಂದು ಹಿಟ್ಟಲ್ಲಿ ನಾನು ಇಡ್ಲಿ ಮಾಡುವ ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ಸೊ ಈಗ ನಾನಿಲ್ಲಿ ನೆನ್ನೆ ಕೇಕ್ ಮಾಡಿದಂತಹ ಪಾತ್ರೆ ಇನ್ನೂ ಸಹ ತೊಳಿಲಿಲ್ಲ. ಸೊ ಇನ್ನೂ ತೊಳಿಬೇಕಷ್ಟೇ, ತುಂಬ ಕೇಕ್ಸ್ ಇರೋದ್ರಿಂದ ನನಗೆ ಟೈಮ್ ಅಡ್ಜಸ್ಟ್ ಆಗಲಿಲ್ಲ. ನೈಟ್ ನನಗೆ ಸ್ವಲ್ಪ ರೆಸ್ಟ್ ಬೇಕಲ್ವ, ಹಾಗಾಗಿ ನಾನು ಬೇಗ ಹೋಗಿ ಮಲಗಿದ್ದೆ. ಇಲ್ಲಿ ನನಗೆ ಕೇಕ್ ಮಾಡಲಿಕ್ಕಿರೋದ್ರಿಂದ ಇಲ್ಲಿಯೇ ನಾನು ಸ್ಟೀಮ್ ಮಾಡಲಿಕ್ಕೆ ಇಡ್ತೇನೆ ಇಡ್ಲಿ ಸ್ಟೀಮ್ ಮಾಡಲಿಕ್ಕೆ ನಾನಿಲ್ಲಿ ಬೇರೆ ಒಂದು ಮೆಥಡನ್ನು ಯೂಸ್ ಮಾಡ್ತಾ ಇದ್ದೇನೆ. ಈ ರೀತಿ ಯಾರಾದರೂ ಮಾಡ್ತಾರಾ ಇಲ್ಲ ಅಂತ ಸಹ ನನಗೆ ಗೊತ್ತಿಲ್ಲ. ಬಟ್ ಈ ರೀತಿಯಲ್ಲಿ ಬಾಳೆ ಎಲೆಯನ್ನು ನಾನು ಕಟ್ ಮಾಡಿ ತಗೊಂಡಿದ್ದೇನೆ. ನನ್ನ ಇಡ್ಲಿ ಪಾತ್ರೆ ಏನಿದೆ ಅದು ಸ್ಟೀಲ್ ಇದೆ, ಅದರಲ್ಲಿ ಇಡ್ಲಿ ಎದ್ದೊಳ್ಳಿಕ್ಕೆ ಕೇಳೋದಿಲ್ಲ. ಹಾಗಾಗಿ ನಾನು ಎಷ್ಟು ಎಣ್ಣೆ ಹಾಕಿದರೆ ಸಹ, ಏನು ಗ್ರೀಸ್ ಮಾಡಿದರೆ ಸಹ ಎದ್ದೊಳ್ಳೋದಿಲ್ಲ. ಹಾಗಾಗಿ ನಾನು ಈ ರೀತಿಯ ಒಂದು ಹೊಸ ಮೆಥಡನ್ನು ಕಂಡು ಹಿಡಿದಿದ್ದೇನೆ. ಬೇರೆ ಯಾರಾದರೂ ಮಾಡ್ತಾರೋ ಇಲ್ಲ ಅಂತ ನನಗೆ ಗೊತ್ತಿಲ್ಲ ಈ ರೀತಿ. ಸೊ ನಾನು ಈ ರೀತಿ ಬಾಳೆ ಎಲೆ ಏನಿದೆ ಅದನ್ನು ಹೀಗೆ ಇಟ್ಕೊಂಡು ರೌಂಡಾಗಿ ಕಟ್ ಮಾಡಿ ತಗೊಳ್ತೇನೆ. ಈ ಎಲೆಯನ್ನು ಆ್ಯಕ್ಚುಲಿ ಬಾಡಿಸಲಿಕ್ಕೆ ಇತ್ತು. ಅತ್ತೆ ಒಳಗೆ ಅಡುಗೆಗೆಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ರು. ಹಾಗಾಗಿ ಎರಡೂ ಕೂಡ ಗ್ಯಾಸ್ ಸ್ಟವ್ ಯೂಸ್ ಮಾಡ್ತಾ ಇದ್ದರಿಂದ ನಾನು ಬಾಡಿಸಲಿಲ್ಲ ಎಲೆಯನ್ನು. ನೆಕ್ಸ್ಟ್ ಇನ್ನು ಈ ಕಟ್ ಮಾಡಿದ ನಂತರ ಹೋಗಿ ಬಾಡಿಸಿ ತರ್ತೇನೆ. ಎಲೆಯನ್ನು ಬಾಡಿಸಿದರೆ ಕಟ್ ಮಾಡಲಿಕ್ಕೆ ಇನ್ನೂ ಸಹ ಈಸಿ. ಈ ಒಂದು ರಿಂಗಿನ ಸೈಜ್ ಏನಿದೆ ಆ ಸೈಜ್ನಲ್ಲಿ ಅಕಾರ್ಡಿಂಗ್ ನಾನು ಕಟ್ ಮಾಡಿರುವಂಥದ್ದು. ಸೊ ಈಗ ಸ್ಟೀಮ್ ಬರ್ತಾ ಇರುವಾಗ ಒಂದು ಪ್ಲೇಟನ್ನು ಕೆಳಗೆ ಇಟ್ಟಿದ್ದೇನೆ ಇಡ್ಲಿದು. ಸೊ ಅದರ ಮೇಲೆ ನೋಡಿ ಈ ರೀತಿಯಲ್ಲಿ ನಾನು ಎಲೆಗಳನ್ನು ಪ್ಲೇಸ್ ಮಾಡಿ ಕೊಡ್ತಾ ಹೋಗ್ತೇನೆ. ಈ ವಿಡಿಯೋ ಅಷ್ಟೊಂದು ಕ್ಲಿಯರ್ ಆಗಿಲ್ಲ, ನಾನು ಅಂದರೆ ಚೆಕ್ ಮಾಡಿರಲಿಲ್ಲ. ಬ್ರೈಟ್ನೆಸ್ ಹೆಚ್ಚು ಇಲ್ಲದೇ ಇದ್ದರಿಂದ ಕ್ಲಿಯರ್ ಇದೆಯಾ ಕ್ಲಿಯರ್ ಇಲ್ವಾ ಅಂತ ಹೇಳಿ ನನಗೆ ಗೊತ್ತಾಗಲಿಲ್ಲ ಫೋನಲ್ಲಿ. ಅದು ಲೆನ್ಸಲ್ಲಿ ಏನೋ ಅಡ್ಡ ಇತ್ತು, ನನಗೆ ಅದು ಅಷ್ಟು ಕ್ಲಿಯರ್ ಆಗುವಾಗ ಸ್ವಲ್ಪ ಲೇಟ್ ಆಗಿತ್ತು. ಹಾಗಾಗಿ ಸ್ವಲ್ಪ ಬ್ಲರ್ ಆಗಿದೆ ಈ ಕ್ಲಿಪ್ಸ್ ಎಲ್ಲ. ಸೊ ಈ ರೀತಿಯಲ್ಲಿ ಸ್ಟೀಮ್ ಬರ್ತಾನೆ ಇದೆ ಕಂಟಿನ್ಯೂಸ್ ಆಗಿ. ನಾನು ಈ ಬಾಡಿಸಿದ ಎಲೆ ಏನಿದೆ ಅದನ್ನು ಇಟ್ಟು ಕೊಡ್ತಾ ಇದ್ದೇನೆ. ಇದು ಕಂಪ್ಲೀಟಾಗಿ ನಾನ್ ಸ್ಟಿಕ್ ಯಾವ ರೀತಿಯಲ್ಲಿ ಇರ್ತದಲ್ಲ ಆ ರೀತಿಯಲ್ಲಿ ವರ್ಕ್ ಆಗ್ತದೆ. ನೆಕ್ಸ್ಟ್ ಎಲೆಯನ್ನು ಮಾತ್ರ ತೆಗೆದು ಕೊಟ್ಟರೆ ಆಯಿತು. ತುಂಬ ಈಸಿ ಅನಿಸ್ತದೆ ನನಗಿದು. ಇಲ್ಲಾದರೆ ಇದಕ್ಕೆ ಅಂಟಿ ಹಿಡಿದ್ರೆ ಅದು ಎದ್ದು ಸಹ ಬರೋದಿಲ್ಲ. ಅರ್ಧ ಇಡ್ಲಿ ಪಾತ್ರೆಯಲ್ಲಿ ಅರ್ಧ ಇಡ್ಲಿ ಕೈಯಲ್ಲಿ ಬರ್ತದೆ. ಹಾಗಾಗಿ ಇದು ಒಂದು ಬೆಸ್ಟ್ ಮೆಥಡ್. ಶೇಪ್ ಬರೋದಿಲ್ಲ ಅಂತ ಮಾತ್ರ, ಮತ್ತೆ ಎಲ್ಲ ಒಳ್ಳೆಯದಾಗೇ ಇದೆ. ಹಾಗಾಗಿ ಯಾರಾದರೂ ಟ್ರೈ ಮಾಡೋರಿದ್ದರೆ ಟ್ರೈ ಮಾಡಿ ನೋಡಿ. ನಿಮಗೆ ಸಹ ಈಸಿ ಅಂತ ಅನ್ನಿಸ್ತದೆ. ಪಾತ್ರೆ ತೊಳಿಲಿಕ್ಕೆ ಸಹ ಹೆಚ್ಚು ಕಷ್ಟ ಆಗೋದಿಲ್ಲ. ಈಗ ಮಧ್ಯವೊಮ್ಮೆ ಓಪನ್ ಮಾಡಿದ್ದೇನೆ ನೋಡಿ ಯಾವ ರೀತಿಯಲ್ಲಿ ಕಾಣ್ತದೆ ಅಂತ. ಇಡ್ಲಿ ಎಲ್ಲ ಉಬ್ಬಿ ಬಂದು ಚೆನ್ನಾಗಿ ಸ್ಪ್ರೆಡ್ ಆಗಿದೆ. ಸೊ ಇನ್ನು ನಾನೊಂದು 20 ಮಿನಿಟ್ಸ್ ತನಕ ಇದನ್ನು ಸ್ಟೀಮ್ ಮಾಡಲಿಕ್ಕೆ ಇಡ್ತೇನೆ. ಸೈಡ್ ಬೈ ಸೈಡ್ ನನ್ನ ಕೆಲಸ ಏನಿದೆ ಅದನ್ನು ಕೂಡ ನಾನು ಮಾಡ್ಕೊಳ್ತೇನೆ. ನೆನ್ನೆದು ಇವತ್ತಿದು ಸ್ವಲ್ಪ ಪಾತ್ರೆ ಎಲ್ಲ ಇದೆ, ಎಲ್ಲದನ್ನು ಕೂಡ ವಾಶ್ ಮಾಡಬೇಕು. ನಾನು ತುಂಬ ದಿನದಿಂದ ನಿಮಗೆ ಈ ಇಂಡೋರ್ ಪ್ಲಾಂಟ್ಸನ್ನು ಯಾವುದನ್ನು ಕೂಡ ತೋರಿಸಿರಲಿಲ್ಲ. ಇದು ಒಂದು ಈ ಉಡ್ಡಿದು ವರ್ಕ್ಸ್ ಎಲ್ಲ ಮಾಡ್ತಾರಲ್ವ, ಸೊ ಅಲ್ಲಿ ಗಮ್ ಹಾಕುವಂಥ ಒಂದು ಗಮ್ಮಿದೊಂದು ಬಾಕ್ಸ್ ಅದು. ಅದನ್ನು ನಾನು ವೈಟ್ ಪೇಂಟ್ ಮತ್ತು ಗೋಲ್ಡನ್ ಪೇಂಟ್ ಕೊಟ್ಟು ರೆಡಿ ಮಾಡ್ಕೊಂಡಿದ್ದೇನೆ. ಇದನ್ನು ಸಹ ಅದೇ ಸೇಮ್ ಅದರ ನೆಕ್ಸ್ಟ್ ಇದೆಲ್ಲ ಅದೇ ಬಕೆಟ್, ಅದರ ಸೈಡ್ಸನ್ನು ನಾನು ಕಟ್ ಮಾಡಿ ತೆಗೆದಿದ್ದೇನೆ. ಸೊ ಈ ರೀತಿಯಲ್ಲಿ ಪೇಂಟ್ ಮಾಡಿ ಅದಕ್ಕೆ ಸ್ವಲ್ಪ ಎಲ್ಲ ಮನಿ ಪ್ಲ್ಯಾಂಟ್ ಮತ್ತು ಸ್ನೇಕ್ ಪ್ಲ್ಯಾಂಟ್ ಅದನ್ನೆಲ್ಲ ಹಾಕಿ ಇಟ್ಕೊಂಡಿದ್ದೇನೆ. ಗ್ರೀನರಿ ಆ್ಯಡ್ ಮಾಡಿದ ಕೂಡಲೇ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತದೆ. ಕೆಲವರು ನನ್ನ ಹತ್ರ ಕೇಳ್ತಾ ಇದ್ರು, ನಿಮಗೆ ಯೂಟ್ಯೂಬಿಂದ ಇನ್ನೂ ಕೂಡ ಪೇಮೆಂಟ್ ಬರಲಿಲ್ವಾ, ನಿಮಗೆ ಸ್ವಲ್ಪ ಎಲ್ಲ ವ್ಯೂಸ್ ಎಲ್ಲ ಬಂದಿದೆಯಲ್ಲ, ಯಾಕೆ ಪೇಮೆಂಟ್ ಬರಲಿಲ್ಲ ಅಂತ ಹೇಳಿ. ಸೊ ಅದಕ್ಕೆ ನಾನು ಹೇಳುವಂಥ ಆನ್ಸರ್, ನನಗೆ ಪೇಮೆಂಟ್ ಬಂದರೆ ಇನ್ನೂ ಸಹ ಖುಷಿನೇ. ಪೇಮೆಂಟ್ ನನಗೆ ಇನ್ನೂ ಸಹ ಬರಲಿಲ್ಲ. ಪೇಮೆಂಟ್ ಬರಬೇಕಾದ್ರೆ $100 ಅಷ್ಟು ಥ್ರೆಶ್-ಹೋಲ್ಡ್ ಆಗಬೇಕು. ಆ ಥ್ರೆಶ್-ಹೋಲ್ಡ್ ಕಂಪ್ಲೀಟ್ ಆದರೆ ಮಾತ್ರ ಬರುವಂಥದ್ದು. ಸೊ ಅದು ಒಂದು ವೇಳೆ ಕಂಪ್ಲೀಟ್ ಆಗಿ ಬಂದರೂ ಕೂಡ ನಾನು ಆ ಒಂದು ದುಡ್ಡಿಂದ ಏನೋ ಮಾಡಬೇಕು ಅಂತ ಸಹ ಅಂದ್ಕೊಂಡಿದ್ದೇನೆ. ಸೊ ನನಗೆ ಒಂದು ಆಸೆ ಇದೆ, ಅಂದರೆ ನಾನು ಈ ರೀತಿಯಲ್ಲಿ ಯೂಟ್ಯೂಬ್ನಿಂದ ನನಗೆ ದುಡ್ಡು ಬಂದರೆ ಒಂದು ವೇಳೆ ಆ ದುಡ್ಡಿನಲ್ಲಿ ಸ್ವಲ್ಪ ಅಮೌಂಟ್ ನನಗೆ ಇನ್ನೊಂದು ಕಾಸಿಗೆ ಅಂತ ಹೇಳಿ ನಾನು ಇಟ್ಕೊಳ್ತೇನೆ. ಹೆಚ್ಚು ಬರೋದಿಲ್ಲ, ಒಂದು 7,000 8,000 ಆ ರೀತಿಯಲ್ಲಿ ಬರ್ಬೋದು ಬಂದರೆ ಸಹ. ಅದು ಈಗ ಬರೋದಿಲ್ಲ, ಬರುವಾಗ
ಈ ಅನಾಥಾಶ್ರಮ ಮತ್ತು ನಿರ್ಗತಿಕರಿಗೆಲ್ಲ ಇರುವಂಥ ಆಶ್ರಮಗಳು ಮತ್ತು ಓಲ್ಡ್ ಏಜ್ ಹೋಮ್ಸ್ ಇಂಥದ್ದನ್ನೆಲ್ಲ ರೆಕಗ್ನೈಸ್ ಮಾಡಿ ಅಲ್ಲಿಗೆ ತಗೊಂಡು ಹೋಗಿ ಹಣವನ್ನಾಗಿರ್ಬೋದು ಬೇರೆ ಸಹಾಯವನ್ನೆಲ್ಲ ಮಾಡ್ತಾರೆ, ಮಾಡಬೇಕು ಕೂಡ. ಬಟ್ ಹೀಗೇ ಅಂದರೆ ಮನೆ ಇರ್ತದೆ, ಜಾಬ್ ಇರ್ತದೆ, ಆದರೆ ಆ ಜಾಬಿಂದ ಅವರಿಗೆ ಇನ್ಕಮ್ ಇರೋದಿಲ್ಲ ಅಷ್ಟೊಂದು ಮನೆಯವ್ರನ್ನ ನೋಡ್ಕೊಳ್ಳಿಕ್ಕೆ, ಅಥವಾ ಮನೆ ಇದ್ದು ಕೂಡ ಕೆಲಸಕ್ಕೆ ಹೋಗಲಿಕ್ಕೆ ಆಗದೇ ಇರುವಂಥವರು, ತುಂಬ ಬಡವರು ಕೂಡ, ಬಡ ಕುಟುಂಬದವರು ಸಹ ಇರ್ತಾರೆ. ಯಾವುದೇ ಜಾತಿ ಭೇದ ಮಾಡಿ ನಾನು ಹೇಳ್ತಾ ಇಲ್ಲ, ಎಲ್ಲ ಜಾತಿಯಲ್ಲೂ ಕೂಡ ಅಂಥವ್ರು ಇರ್ತಾರೆ, ಹಿಂದೂ ಆಗಿರ್ಬೋದು, ಮುಸ್ಲಿಮ್ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು. ಸೊ ಆ ರೀತಿಯ ಬಡ ಕುಟುಂಬಗಳಿಗೆ ನನಗೆ 1 ತಿಂಗಳ ರೇಷನ್ ಇದು ಕಿಟ್ಟನ್ನಾದರೂ ವಿತರಿಸಬೇಕು ಅಂತ ಹೇಳಿ ಆ ದುಡ್ಡಲ್ಲಿ ನನಗೆ ತುಂಬ ಆಸೆ ಇದೆ. ನೋಡುವ, ಯಾವತ್ತಾದರೂ ದೇವರ ದಯೆಯಿಂದ ಪೇಮೆಂಟ್ ಬಂದರೆ ನನಗೆ ನಾನು ಆ ರೀತಿಯಲ್ಲಿ ಒಂದು ಎಷ್ಟಾಗ್ತದೆ ನನ್ನ ಕೈಯಲ್ಲಿ ಅಷ್ಟು ಬಡ ಕುಟುಂಬಗಳಿಗೆ 1 ತಿಂಗಳ ರೇಷನ್ ಕಿಟ್ಟನ್ನು ವಿತರಿಸಬೇಕು ಅಂತ ಹೇಳಿ ನನಗೆ ತುಂಬ ಆಸೆ ಇದೆ. ಸೊ ನೋಡ್ತೇನೆ ಫ್ಯೂಚರಲ್ಲಿ ಆ ರೀತಿ ಏನಾದರೂ ಆದರೆ, ಅಥವಾ ಅದಕ್ಕಿಂತ ಒಳ್ಳೆ ಪ್ಲ್ಯಾನ್ ಇದ್ದರೆ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಅಷ್ಟೆಲ್ಲ ಆಗಿ ಬರುವಾಗ ಇಲ್ಲಿ ನನ್ನ ಮಗು ನೆಟ್ ಹಾಕಿರೋದ್ರಿಂದ ಈ ಬೆಡ್ ರೈಲ್ ಏನಿದೆ ಅದಕ್ಕೆ ಸಿಕ್ಕಾಕೊಂಡಿದ್ದ. ಸೊ ಅವನನ್ನು ಕರೆಕ್ಟಾಗಿ ಈಗ ಮಲಗಿಸಿದ್ದೇನೆ. ಸೊ ಬೆಳಿಗ್ಗೆ ಎದ್ದರೆ ನೋಡಿ ಇದೇ ರೀತಿಯಲ್ಲಿ ಸ್ಮೈಲ್ ಮಾಡ್ತಾನೆ ಇರ್ತಾನೆ. ಇದು ಸೆಕೆಂಡ್ ನ್ಯಾಪ್ ಒಂದು ಬೆಳಿಗ್ಗೆಯಿಂದ. ಸೊ ಹೀಗೇ ಹ್ಯಾಪಿ ಬೇಬಿ, ಹೆಚ್ಚು ಕೂಗೋದಿಲ್ಲ, ನಗಾಡ್ತಾ ಇದ್ದಾನೆ ಇವಾಗ. ಸೊ ಈಗ ಸಿಯೋನ್ಗೆ ಕೂಡ ಬ್ರೇಕ್ಫಾಸ್ಟನ್ನು ಕೊಟ್ಟಿದ್ದೇನೆ. ಸಿಯೋನ್ ಕೂಡ ಎದ್ದಿದ್ದಾನೆ, ಒಂದು ಬ್ರಷ್ ಎಲ್ಲ ಆಗಿದೆ, ಹಸ್ಬೆಂಡ್ ಬ್ರಷ್ ಎಲ್ಲ ಮಾಡಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ಕೊಟ್ಟು ಹೋಗಿದ್ದಾರೆ. ಸೊ ಇಬ್ಬರು ಮಕ್ಕಳನ್ನ ಇಲ್ಲಿಟ್ಟು ಸಿಯೋನ್ಗೆ ಸಹ ತಿನ್ನಲಿಕ್ಕೆ ಕೊಟ್ಟರೆ ಅವನೇ ತಿಂತಾನೆ, ಅವನಿಗೆ ಕೊಟ್ಟು ನಾನೀಗ ಹೋಗ್ತಾ ಇದ್ದೇನೆ. ಒಂದು ನೈಟಲ್ಲಿ ಅಥವಾ ನಿನ್ನೆ ಸಂಜೆದೆಲ್ಲ ಒಟ್ಟಿಗೆ ಆಗಿರುವಂತಹ ಡೈಪರ್ ಇದು. ಸೊ ಡೈಪರನ್ನು ಬಿಸಾಡಲಿಕ್ಕೆ ಹೋಗುವಾಗ ಬಟ್ಟೆ ಸಹ ಇನ್ನೂ ಹಾಕಲಿಲ್ಲ. ನಾನು ಮಿಷಿನಲ್ಲಿ ನಿನ್ನೆ ನೈಟ್ ಬಟ್ಟೆ ಹಾಕಿದ್ದೆ, ಅದು ಒಣಗಲಿಕ್ಕೆ ಹಾಕಲಿಕ್ಕೆ ಅಂತೇಳಿ ಬರುವಾಗಲೇ ಮಗು ಎದ್ದ, ಹಾಗಾಗಿ ನಾನು ಸೀದಾ ಒಳಗೆ ಹೋದೆ. ಸೊ ಇದು ನೋಡಿ ಮೊನ್ನೆ ನಾನು ತೋರಿಸಿದ್ದೆ ನನ್ನ ಮನೆಯಿಂದ ತಂದಂತಹ ಪ್ಲ್ಯಾಂಟ್ಸ್. ಇದರಲ್ಲಿ ಕೆಲವೊಂದೀಗ ಸಾಯಲಿಕ್ಕೆ ಸ್ಟಾರ್ಟ್ ಆಗಿದೆ, ಸ್ವಲ್ಪ ಸೆಕೆ ಮತ್ತು ವೆದರೆಲ್ಲ ಚೇಂಜ್ ಆಯ್ತಲ್ಲ, ಹಾಗಾಗಿ ಒಂದೊಂದು ಸಾಯ್ತಾ ಇದೆ. ಬಟ್ ನಾನಿದು ಯಾವುದನ್ನು ಈಗ ಮುಟ್ಲಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಜೀವ ಇದ್ದರೆ ಇರಲಿ ಅಂತ ಹೇಳಿ. ನಾನು ನಿನ್ನೆ ಹಾಕಿದಂತಹ ಕಾಳಲ್ಲಿ ನೋಡಿ 1 ಕಾಳು ಮೊಳಕೆ ಬಂದಿದೆ. ಯಾವ ರೀತಿಯಲ್ಲಿ ಒಂದೇ ಒಂದು ಕಾಳು ಹುಟ್ಟಿರುವಂಥದ್ದು. ಸೊ ಖುಷಿ ಆಯಿತು ಅದನ್ನು ನೋಡಿ. ಏನೋ ಒಂಥರ ನಾವೊಂದು ಪ್ಲ್ಯಾಂಟ್ಸ್ ಅಥವಾ ಏನಾದರೂ ಒಂದು ಗ್ರೋ ಮಾಡಲಿಕ್ಕೆ ಹಾಕಿದಾಗ ಅದರ ಬೆಳವಣಿಗೆ ನೋಡಲಿಕ್ಕೆ ಒಂಥರ ಖುಷಿ ಅಲ್ವಾ. ಈಗ ನಾನು ನೆನ್ನೆದು ಬಟ್ಟೆ ತುಂಬ ಇದ್ದರೆ ನಾನು ಮಿಷಿನಿಗೆ ಹಾಕಿಬಿಡ್ತೇನೆ, ಅಂದರೆ ಫಸ್ಟ್ ವಾಶ್ ಮಾಡ್ತೇನೆ ಕೈಯಿಂದ. ಮಗುವಿನ ಬಟ್ಟೆ ಆಗಿರ್ಬೋದು, ಹಸ್ಬೆಂಡ್ ಬಟ್ಟೆ ಎಲ್ಲ ತುಂಬ, ಹಸ್ಬೆಂಡ್ ಕೆಲಸಕ್ಕೆಲ್ಲ ಹೋಗ್ತಾರಲ್ಲ, ಸೊ ಅವರ ಬಟ್ಟೆಯಲ್ಲೆಲ್ಲ ತುಂಬ ಗಲೀಜಿರ್ತದೆ. ಸೊ ಅದನ್ನೆಲ್ಲ ವಾಶ್ ಮಾಡಿದ ನಂತರ ನಾನು ವಾಷಿಂಗ್ ಮಿಷಿನಿಗೆ ಹಾಕಿಬಿಡುವಂಥದ್ದು. ಅಂದರೆ ಜಸ್ಟ್ ವಾಶ್ ಆಗಲಿಕ್ಕೆ ಮತ್ತು ಹಿಂಡಿ ಸಿಗ್ತದೆ ಅಲ್ವ, ಹಾಗಾಗಿ ಹಾಗೆ ಹಾಕುವಂಥದ್ದು. ಇಷ್ಟೆಲ್ಲ ಹಾಕಿ ಬರುವಾಗ ನಂದು ಇಡ್ಲಿ ಕೂಡ ಆಗಿ ತಣ್ಣಗಾಗಿ ಬಂದಿದೆ. ಸೊ ಇನ್ನಿದನ್ನು ಇದರಿಂದ ಡಿಮೋಲ್ಡ್ ಮಾಡಿ ತೆಗೆಯುವಂಥದ್ದು. ಡಿಮೋಲ್ಡ್ ಮಾಡಿ ಕೂಡ ನಾನು ತೋರಿಸ್ತೇನೆ, ಖಾಲಿ ಹಾಕಿ ತೋರಿಸಿದರೆ ಸಾಕಾಗೋದಿಲ್ಲ ಅಲ್ಲ, ಯಾರಾದರೂ ಟ್ರೈ ಮಾಡುವವರಿದ್ದರೆ ರಿಸ್ಕ್ ತಗೊಂಡು ಅಂಥವ್ರಿಗೆ ಈಸಿ ಆಗಲಿ ಅಂತ ಹೇಳಿ ಡಿಮೋಲ್ಡಿಂಗ್ ತೋರಿಸ್ತೇನೆ. ನೋಡಿ ಇಷ್ಟೇ, ಜಸ್ಟ್ ಈ ರೀತಿಯಲ್ಲಿ ಲಿಫ್ಟ್ ಮಾಡುವಂಥದ್ದು ಮತ್ತು ಹೀಗೆ ಪುಲ್ ಮಾಡುವಂಥದ್ದು. ಇದು ಎಲ್ರಿಗೂ ಗೊತ್ತಿರ್ಬೋದು, ನಾವು ಈಚೆ ಎಲ್ಲ ಮಂಡಸ್ ಅಂತ ಹೇಳ್ತಾರೆ. ಸೊ ಆ ತಿಂಡಿ ಮಾಡುವಾಗ ಕೂಡ ಹೀಗೇ ಎಲೆಯಲ್ಲಿ ಹಾಕಿಡುವಂಥದ್ದಲ್ವ. ಎಲೆ ಒಂದು ನಾನ್ ಸ್ಟಿಕ್ ರೀತಿಯಲ್ಲಿ ವರ್ಕ್ ಆಗೋದ್ರಿಂದ ತುಂಬ ಈಸಿ ಆಗ್ತದೆ. ಯಾರಾದರೂ ಟ್ರೈ ಮಾಡೋರಿದ್ದರೆ ಮಾಡಿದ ನಂತರ ನನಗೆ ಕಾಮೆಂಟ್ ಕೂಡ ಮಾಡಿ ವರ್ಕ್ ಆಯಿತಾ ನಿಮಗೆ ಅಂತ ಹೇಳಿ. ನನಗೆ ಅಂತೂ ಇದು ಫಸ್ಟ್ ಟೈಮ್ ನಾನು ಹೀಗೇ ಗೊತ್ತಿಲ್ಲದೆ ಮಾಡಿದಂಥದ್ದು. ಯಾರು ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಆದರೆ ಆಗಲಿ ಅಂತ ಹೇಳಿ ಮಾಡಿದ್ದೆ. ಬಟ್ ಅದರ ನಂತರ ನಾನು ಇದನ್ನೇ ಫಾಲೋ ಮಾಡುವಂಥದ್ದು. ದೋಸೆ ಮಾಡಲಿಕ್ಕೆ ಯಾವತ್ತಾದರೂ ನಾನು ಅಕ್ಕಿಯನ್ನು ಕಡಿತೇನೆ ಆದರೆ ಸ್ವಲ್ಪ ಜಾಸ್ತಿಯಾಗಿ ಕಡಿಯುವಂಥದ್ದು. ಇವತ್ತಿಗೆ ದೋಸೆ ಆಯಿತು, ನಾಳೆಗೆ ಇಡ್ಲಿ ಆಗ್ತದೆ ಅಲ್ವ. ನನಗೆ ಕಂಟಿನ್ಯೂಸ್ ಕೇಕಿದು ಕೆಲಸ ಇರುವಾಗ ಬೆಳಿಗ್ಗೆ ಟೈಮಲ್ಲೇ ಕೇಕ್ ಮಾಡಬೇಕು, ಇಲ್ಲಾಂದರೆ ಈ ರೂಮ್ನಲ್ಲಿ ತುಂಬ ಸೆಕೆ ಇರೋದ್ರಿಂದ ನಿಂತ್ಕೊಳ್ಳಿಕ್ಕೇ ಆಗೋದಿಲ್ಲ. ಹಾಗೂ ಕ್ರೀಮ್ ಕೂಡ ಮೆಲ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಟೆಂಪ್ರೇಚರ್ ಜಾಸ್ತಿ ಆದ ಹಾಗೆಯೇ. ಹಾಗಾಗಿ ನಾನು ಹೆಚ್ಚಾಗಿ ಕೇಕಿನ ಕೆಲಸ ಎಲ್ಲ ಬೆಳಿಗ್ಗೆನೇ ಮಾಡಲಿಕ್ಕೆ ಟ್ರೈ ಮಾಡುವಂಥದ್ದು. ಇದರಲ್ಲಿ ಒಂದು ಸೆಟ್ಟಿಗೆ 24 ಇಡ್ಲಿ ಆಗ್ತದೆ. ಸೊ ನಮಗೆ ಒಂದು ಸಲದ ಬ್ರೇಕ್ಫಾಸ್ಟಿಗೆ ಆಗಿ ಕೂಡ ಉಳಿತದೆ. ಇವತ್ತು ನನಗೆ ಒಂದು ಚಾಕ್ಲೇಟ್ ಕೇಕ್ ಇರೋದ್ರಿಂದ ಅದಕ್ಕೆ ಬೇಕಾಗುವಂತಹ ಚಾಕ್ಲೇಟ್ ಗನಾಶ್ ಅಂತ ಹೇಳ್ತಾರೆ, ಅದನ್ನೆಲ್ಲ ನಾನು ರೆಡಿ ಮಾಡಿ ತಗೊಳ್ತಾ ಇದ್ದೇನೆ. ಸೊ ಇದೆಲ್ಲ ಕಂಪ್ಲೀಟ್ ಮೆಷರ್ಮೆಂಟ್ ಮೇಲೆ ಡಿಪೆಂಡ್ ಆಗ್ತದೆ. ಮೆಷರ್ಮೆಂಟ್ ಸರಿಯಾಗಿರಬೇಕು, ಇಲ್ಲಾಂದರೆ ಫ್ಲಾಪ್ ಆಗ್ತದೆ. ಸೊ ನಾನಿಲ್ಲಿ ವೇಯಿಂಗ್ ಸ್ಕೇಲ್ ಇಟ್ಟು ತೂಕ ಮಾಡಿ ಅದರ ನಂತರ ಗಣೇಶನ ಮಾಡಲಿಕ್ಕೆ ಇಡ್ತಾ ಇದ್ದೇನೆ. ಅಷ್ಟಾಗುವಾಗ ನನ್ನ ಮಗ ಜೋರು ಕೂಗ್ತಾ ಇದ್ದ. ಅವನನ್ನಲ್ಲಿ ಟಿ ವಿ ಹತ್ರ ಇಟ್ಟು ಬಂದಿದ್ದೆ ಅಲ್ಲ, ಸೊ ಅವ್ನು ಕೇಳಲಿಲ್ಲ. ಹಾಗಾಗಿ ನಾನೀಗ ಅವನನ್ನು ಕರ್ಕೊಂಡೇ ಬಂದಿದ್ದೇನೆ. ಹೆಚ್ಚಾಗಿ ನನ್ನ ದಿನಗಳೀಗ ಇದೇ ರೀತಿಯಲ್ಲಿ ಹೋಗುವಂಥದ್ದು, ಅವನನ್ನು ಎತ್ತಿಕೊಂಡೆ. ಯಾಕೆಂದರೆ ಈಗ ಸ್ವಲ್ಪ ಎಲ್ಲ ಗೊತ್ತಾಗ್ತದೆ ಅವನಿಗೆ.
ಎತ್ತಿ ಹಿಡ್ಕೊಂಡ್ರೆ ನನಗೆ ಎಲ್ಲ ಕಡೆ ಕಾಣ್ತದೆ, ನಾನು ಮಲಗಿದ್ರೆ ಮಲಗಿದಲ್ಲೇ ಇರಬೇಕು ಅಂತೆಲ್ಲ ಹೇಳಿ ಗೊತ್ತಾಗ್ತದೆ. ಮತ್ತು ಏನೋ ಒಂದು ಖುಷಿ ಅಲ್ವಾ ತಾಯಿ ಎತ್ತಿ ಹಿಡಿತಿದ್ದಾರೆ ಅನ್ನುವಾಗ. ಸೊ ನೋಡಿ ಯಾವ ರೀತಿಯಲ್ಲಿ ನೋಡ್ತಾ ಇದ್ದಾನೆ, ಎಲ್ಲ ಕಾಣ್ತಾ ಉಂಟು ಕಲರ್. ಸೊ ಇಲ್ಲಿ ಬಂದರೆ ಅವನಿಗೆ ಸ್ವಲ್ಪ ಖುಷಿ. ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತಾನೆ, ಮೇಲೆ ಸೀಲಿಂಗ್ ಎಲ್ಲ ನೋಡಿ, ಸೀಲಿಂಗ್ ಕೂಡ ಕಲರ್ಫುಲ್ ಆಗಿದೆ ಹಾಗಾಗಿ ಸೀಲಿಂಗ್ ನೋಡ್ತಾ ಮಲಗ್ತಾನೆ. ಮತ್ತು ಸ್ವಲ್ಪ ಹೊತ್ತಿನ ನಂತರ ಬೋರ್ ಆಗ್ತದೆ, ಪುನಃ ಕೂಗ್ತಾನೆ. ಇನ್ನು ನನಗೆ ಕಷ್ಟ ಇರೋದು ಈಗ ಅಲ್ಲ, ಸಿಯೋನ್ಗೆ ಸ್ಕೂಲ್ ಸ್ಟಾರ್ಟ್ ಆದ ನಂತರ. ಈಗ ಈ ವಿಡಿಯೋ ಹಾಕ್ತಾ ಇರುವಂತಹ ದಿನದ ನೆಕ್ಸ್ಟ್ ಅಥವಾ ಅದರ ನಾಳಿದ್ದು ಕರ್ಕೊಂಡು ಹೋಗಬೇಕು ಅವನಿಗೆ ಅಡ್ಮಿಷನಿಗೆ ಅಂತ ಹೇಳಿ. ಈ ರೂಮ್ನಲ್ಲಿ ಒಂದು ಗಾಡ್ರೇಜ್ ಇದೆ, ಅದರಲ್ಲಿ ಒಂದು ಮಿರರ್ ಇರೋದ್ರಿಂದ ನಾನು ಈ ರೀತಿಯಲ್ಲಿ ಅವನನ್ನು ಕರ್ಕೊಂಡು ಮೊಬೈಲಲ್ಲಿ ಅಥವಾ ಹಾಗೆಯೇ ಬಾಯಲ್ಲಿ ಹಾಡು ಹೇಳ್ತಾ ಹೀಗೆ ಡ್ಯಾನ್ಸ್ ಮಾಡಿಸ್ತೀನಿ. ಅವನಿಗೆ ಕೂಡ ಖುಷಿ ಆಗ್ತದೆ. ಚಿಕ್ಕದ್ರಿಂದ ಹೀಗೆ ಮಕ್ಕಳಿಗೆ ಮಿರರ್ ತೋರಿಸಿ ಅಭ್ಯಾಸ ಮಾಡಿಸಿದರೆ ಅವರಿಗೆ ಅವರ ರಿಫ್ಲೆಕ್ಷನ್ ನೋಡುವಾಗ ಇದು ನಾನೇ ಅಂತ ಹೇಳಿ ಗೊತ್ತಾಗ್ತದೆ, ತಾಯಿ ಅಂತ ಹೇಳಿ ಗೊತ್ತಾಗ್ತದೆ, ಎಂಜಾಯ್ ಮಾಡ್ತಾರೆ ಅದನ್ನು. ಕೆಲವರಂತೂ ಮಿರರ್ ತೋರಿಸಿದರೆ ಹಲ್ಲು ಬರೋದಿಲ್ಲ ಅಂತ ಹೇಳ್ತಾರೆ, ಹಲ್ಲು ಬರುವ ಟೈಮಲ್ಲಿ ಬಂದೇ ಬರ್ತದೆ. ಹಾಗಾದರೆ ಎಷ್ಟು ತನಕ ಯಾರೂ ಮಕ್ಕಳು ಮಿರರ್ ನೋಡದೇ ಇದ್ದವರಿಗೆ ಹಲ್ಲೇ ಬರಲಿಲ್ವಾ, ಮಿರರ್ ನೋಡಿದವರಿಗೆ ಹಲ್ಲೇ ಬರಲಿಲ್ವಾ ಹೇಳಿ, ಸುಮ್ಮನೆ ಅದೆಲ್ಲ ಹೇಳುವಂಥದ್ದು. ಮಿರರ್ ನೋಡಿದರೆ ಅವರ ಒಂದು ಸ್ಕಿಲ್ಸ್ ಇಂಪ್ರೂವ್ ಆಗ್ತದೆ, ಬಿಟ್ಟರೆ ಹಲ್ಲು ಬರದೇ ಇರೋದಿಲ್ಲ, ಹಲ್ಲು ಬರುವ ಟೈಮಲ್ಲಿ ಬಂದೇ ಬರ್ತದೆ. ಹಾಗೆ ಸಹ ಬರೋದಿದ್ದರೆ ಡಾಕ್ಟ್ರ್ ಹತ್ರ ಹೋದರೆ ಅದಕ್ಕೆ ಕೂಡ ಸೊಲ್ಯೂಷನ್ ಇದೆ. ಸೊ ನಾನು ನನ್ನ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ತೊಗೊಳ್ಳಿಕ್ಕೆ ನನಗೆ ಮರೆತು ಹೋಗಿತ್ತು, ಹಾಗಾಗಿ ನಾನೀಗ ಬಂದು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ತಗೊಳ್ತಾ ಇದ್ದೇನೆ. ಈಗ ಮಗುವಿಗೆ ನಾನು ಬ್ರೆಸ್ಟ್ ಫೀಡ್ ಮಾತ್ರ ಮಾಡ್ತಾ ಇರೋದ್ರಿಂದ ಆಗಾಗ ಫೀಡ್ ಮಾಡಬೇಕು. ನಾನು ನೀರು ಸಹ ತುಂಬ ಕುಡಿತೇನೆ, ಬೆಳಿಗ್ಗೆ ಸಹ ಕುಡಿತಿದ್ದೆ, ಈಗ ಸಹ ಕುಡಿತಾ ಇದ್ದೇನೆ. ಟ್ಯಾಬ್ಲೆಟ್ ತೊಗೊಳ್ಳುವಾಗೆಲ್ಲ ನಾನು ಕೆಲವೊಮ್ಮೆ ಅರ್ಧ ಲೀಟ್ರಷ್ಟು ಸಹ ನೀರು ಕುಡಿತೇನೆ, ಯಾಕಂದರೆ ನನಗೆ ನೀರು ಸ್ವಲ್ಪ ಜಾಸ್ತಿ, ನಾನು ಯಾವಾಗಲೂ ನೀರನ್ನು ಹೆಚ್ಚು ಕುಡಿಯುವಂಥದ್ದು. ಈ ಮಗು ನನ್ನ ಮಗು ಏನಿದೆ ಇದು ಯಾವಾಗಲೂ ಏನು ಕೊಟ್ಟರೆ ಸಹ ಬಾಯಿಗೆ ಹಾಕುವಂಥದ್ದು, ಏನಿಲ್ಲಾದರೆ ಅವನ ಎರಡೂ ಕೈ ಸಹ ಬಾಯಿಗೆ ಹಾಕ್ತಾನೆ. ಆ ರೀತಿಯಲ್ಲಿ ಏನಾದರೂ ಹಾಕ್ತಾ ಇರಬೇಕು ಬಾಯಿಗೆ, ಅದು ತುಂಬ ಒಳ್ಳೆಯದು. ಮೌತಿಂಗ್ ಅಂತ ಹೇಳ್ತಾರೆ ಅದಕ್ಕೆ. ಮೌತಿಂಗ್ ಸ್ಟಾರ್ಟ್ ಮಾಡಿದ ಕೂಡಲೇ ಮಕ್ಕಳಿಗೆ ಏನಾಗ್ತದೆ ಅಂತ ಹೇಳಿದರೆ, ಇದು ನನ್ನ ಕೈ ಅಂತ ಹೇಳಿ ಗೊತ್ತಾಗ್ತದೆ ಕಚ್ಚುವಾಗ, ಅಥವಾ ಬೇರೆ ಆಬ್ಜೆಕ್ಟನ್ನು ಹಾಕಿದರೆ ಈ ರೀತಿಯಲ್ಲಿ ತಿನ್ನಲಿಕ್ಕೆ ಈ ರೀತಿಯಲ್ಲಿ ತಿನ್ನುವಂಥದ್ದು. ಹ್ಯಾಂಡ್ ಆ್ಯಂಡ್ ಮೌತ್ ಕೋಆರ್ಡಿನೇಷನ್ ಕೂಡ ಇಂಪ್ರೂವ್ ಆಗ್ತದೆ. ಸೊ ಅದರಿಂದಾಗಿ ಮಕ್ಕಳು ಬೇಗ ತಿನ್ನಲಿಕ್ಕೆಲ್ಲ ಕಲಿತಾರೆ. ಸೊ ಮಕ್ಕಳು ಬಾಯಿಗೆ ಬೆರಳಾಗ್ತಾ ಇದ್ದಾರೆ ಆದರೆ ಅದನ್ನು ತೆಗಿಬಾರ್ದು, ಚಿಚ್ಚಿ ಅಂತ ಹೇಳುವಂಥದ್ದು, ತೆಗೆಯುವಂಥದ್ದು, ಗಟ್ಟಿ ಹಿಡಿಯುವಂಥದ್ದು ಅದೆಲ್ಲ ಮಾಡಬಾರ್ದು. ಅದೆಲ್ಲ ಅವರ ಒಂದು ಮೈಲ್ ಸ್ಟೋನ್ ಇಂಪ್ರೂವ್ ಆಗುವಂಥ ಒಂದು ಸ್ಟೇಜ್. ಸೊ ಆ ಟೈಮ್ನಲ್ಲಿ ಆ ಕೆಲಸವನ್ನು ಅವರಿಗೆ ಮಾಡಲಿಕ್ಕೆ ಬಿಡಬೇಕು. ಈ ಬಾಯಿಗೆ ಕೈ ಹಾಕೋದ್ರಿಂದ ಮಕ್ಕಳಿಗೆ ನೆಕ್ಸ್ಟ್ ನಾವೇನಾದರೂ ತಿನ್ನಲಿಕ್ಕೆಲ್ಲ ಕೊಡ್ತೇವೆ ಅಲ್ವಾ, ಈಗ ಫಿಂಗರ್ ಫುಡ್ ರೀತಿಯಲ್ಲಿ ಏನಾದರೂ ಚಿಕ್ಕ ಐಟಮ್ ಕೊಟ್ಟರೆ ಸಹ ಒಂದು ಪ್ಯೂರಿ ಅದರ ಮುಂದೆ ಇಟ್ಟರೆ ಸಹ ಅದು ಪ್ಯೂರಿಗೆ ಕೈ ಹಾಕಿ ನೆಕ್ಸ್ಟ್ ಕೈ ಬಾಯಿಗೆ ಹಾಕುವಂಥದ್ದು. ಸೊ ಅದರಿಂದ ಅವರಿಗೆ ಟೆಕ್ಸ್ಚರ್ಸ್ ಆಗಿರ್ಬೋದು, ತಿನ್ನಬೇಕು ಅಂತ ಎಲ್ಲ ಗೊತ್ತಾಗ್ತದೆ. ಅದು ಒಳ್ಳೆ ಒಂದು ವಿಚಾರ. ಅದಕ್ಕೆ ನಾವು ಬಾಯಿಗೆ ಹಾಕಬಾರ್ದು ಅಂತ ಹೇಳಿ ಕೈಗೆ ಮಿಟನ್ಸ್ ಹಾಕುವಂಥದ್ದು ಕೆಲವರು ಮಾಡ್ತಾರೆ. ಮಿಟನ್ಸ್ ಎಲ್ಲ ಹಾಕುವಂಥದ್ದು ಮಕ್ಕಳಿಗೆ ಆ್ಯಕ್ಚುಲಿ ಮಿಟನ್ಸ್ ಇದು ಅಗತ್ಯನೇ ಇಲ್ಲ. ಸರಿಯಾಗಿ ನೀವು ಉಗುರನ್ನು ಟ್ರಿಮ್ ಮಾಡಿದರೆ ಮಿಟನ್ಸ್ ಹಾಕಬೇಕಂತಲೇ ಇಲ್ಲ. ಚಿಕ್ಕ ಮಕ್ಕಳಿಂದ ಕೆಲವರು ನೋಡಿದ್ದೇನೆ ನಾನು, ಇಂಜೆಕ್ಷನಿಗೆಲ್ಲ ತರುವಾಗ ಮಿಟನ್ಸ್ ಹಾಕಿ ತರುವಂಥದ್ದು. ಮಿಟನ್ ಎಲ್ಲ ನಮಗೆ ಅಗತ್ಯನೇ ಇಲ್ಲ, ಅದು ಆ್ಯಕ್ಚುಲಿ ಅಗತ್ಯ ಇಲ್ಲದ ವಸ್ತು. ಮಾರ್ಕೆಟಿಂಗ್ ಎಲ್ಲ ಚೆಂದ ಮಾಡ್ತಾರೆ, ಹಾಗಾಗಿ ಎಲ್ಲರೂ ಕೂಡ ತಗೊಳ್ತಾರೆ ಬೇಕು ಅಂತ ಹೇಳಿ. ಮಕ್ಕಳು ಸ್ವಲ್ಪ ಉಗುರು ತಾಕಿದರೆ ಏನಾಗೋದಿಲ್ಲ, ಉಗುರನ್ನು ನೀವು ಟ್ರಿಮ್ ಮಾಡಿ. ಮಕ್ಕಳಿಗೆ ಟೆಕ್ಸ್ಚರ್ಸ್ ಗೊತ್ತಾಗಬೇಕು, ಇದು ನನ್ನ ಸ್ಕಿನ್, ಇದು ಬೇರೆಯವರ ಸ್ಕಿನ್ ಯಾವ ರೀತಿಯಲ್ಲಿದೆ, ಸ್ಕಿನ್ ಯಾವ ರೀತಿಯಲ್ಲಿದೆ, ಬಟ್ಟೆ ಯಾವ ರೀತಿಯಲ್ಲಿದೆ, ನನ್ನ ಕೈ ಕಾಲು ಯಾವ ರೀತಿಯಲ್ಲಿದೆ, ಅದು ಮುಟ್ಟಿ ಅದು ಗೊತ್ತಾಗಬೇಕಲ್ವ. ಸೊ ಮಿಟನ್ಸ್ ಹಾಕಿ ಅದನ್ನು ಒಂದು ಗೂಡಲ್ಲಿ ಹಾಕಿಟ್ಟಾಗೆಲ್ಲ ಮಾಡಬಾರ್ದು ಕೈಗೆ. ಸೊ ಮಿಟನ್ಸ್ನ ಅಗತ್ಯ ಇಲ್ಲ, ಉಗುರು ಟ್ರಿಮ್ ಮಾಡಿದರೆ ಸಾಕಾಗ್ತದೆ. ಬಾಯಿಗೆ ಹಾಕಿ ಚೀಪಿದರೆ ಚೀಪ್ಲಿ, ಅದರ ಕೈ ಅದು ಚೀಪ್ತದೆ, ಏನು ತೊಂದರೆ ಇಲ್ಲ. ನಾನೀಗ ಮಾತಾಡ್ತಾ ಇದ್ದಾಗೆ ನೋಡಿ ಸೈಡ್ ಬೈ ಸೈಡಲ್ಲಿ ನಾನು ಚಿಕನ್ ಕೂಡ ಬೆಳಿಗ್ಗೆ ನೀರಲ್ಲಿ ಹಾಕಿಟ್ಟಿದ್ದೆ. ಅಮ್ಮ ಮಸಾಲ ಆಗಲೇ ರೆಡಿ ಮಾಡಿದರು, ಹಾಗಾಗಿ ಮಸಾಲ ಈಗ ಗ್ರೈಂಡರಲ್ಲಿ ಕಡಿತಾ ಇದೆ. ಸೊ ನಾನು ಮೇನ್ ಟೈಮ್ನಲ್ಲಿ ಚಿಕನ್ ಕೂಡ ಕ್ಲೀನ್ ಮಾಡಿ ತಗೊಂಡಿದ್ದೇನೆ. ಚಿಕನ್ ಕ್ಲೀನ್ ಮಾಡುವಾಗ ಬಟ್ಟೆಗೆಲ್ಲ ಹಾರ್ತದೆ, ಹಾಗಾಗಿ ನಾನೊಂದು ಟವಲನ್ನು ಕಟ್ಟಿ ತಗೊಂಡಿದ್ದೇನೆ. ಇಲ್ಲಾಂದರೆ ಅದೊಂಥರ ಸ್ಮೆಲ್ ಅಲ್ವಾ, ಹಾಗಾಗಿ ಬಟ್ಟೆ ಕಟ್ಟಿ ತಗೊಂಡ್ರೆ ಬಟ್ಟೆ ಮಾತ್ರ ತೆಗೆದ್ರೆ ಆಯಿತು ಅಂತ. ಈಗ ಚಿಕನ್ ಅಂತೂ ಕ್ಲೀನೆಲ್ಲ ಆಯಿತು. ಈಗ ಹೊರಗಡೆ ಬಂದಿದ್ದೇನೆ ಸ್ವಲ್ಪ ಹೊತ್ತು. ಗಾಳಿ ಅಂತೂ ಸ್ವಲ್ಪನೂ ಇಲ್ಲ, ಸುಮ್ಮನೆ ಕೂತ್ಕೊಳ್ಬೇಕಷ್ಟೇ. ಕಾಲು ಪುತ್ತ ಟ್ರೀ ಸೇ ಟ್ರೀ 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 hanggang lagi eh. Sion. Tree. 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 ಇವತ್ತು ಸಹ ಇದೇ ಕೆಲಸ, ಮರ ನೆಡುವಂಥದ್ದು, ಅದಕ್ಕೆ ನೀರು ಹಾಕುವಂಥದ್ದು, ಮನೆ ಸುತ್ತ ಹೀಗೇ ಕಡ್ಡಿಗಳನ್ನು
ಸೌದೆ ಎಲ್ಲ ತಂದಿಟ್ಟಿದ್ದಾನೆ. ಅಷ್ಟೆಲ್ಲ ಆಗುವಾಗ ಮಗು ಸಹ ಎದ್ದೊಳಿದ್ದಾನೆ. ಹಾಗೆ ನಾನಿಲ್ಲಿ ಫೀಡ್ ಕೊಡಲಿಕ್ಕೆ ಅಂತ ಬಂದಿದ್ದೇನೆ. ಈಗ ಫೀಡೆಲ್ಲ ಆಗಿದೆ. ಫೀಡಾಗಿ ಇವನ್ ಎದ್ದರೆ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ ಅವನಿಗೆ ನಿದ್ದೆ ಬರ್ತಾ ಇರ್ತದೆ ಜೋರು. ಬಟ್ ಅವನನ್ನು ಫೀಡ್ ಮಾಡಲಿಕ್ಕೆ ಕರ್ಕೊಂಡು ಬಂದರೆ ಸಿಯೋನ್ ಬಂದರೆ ಅವನು ಮಲಗೋದೇ ಇಲ್ಲ. ಸಿಯೋನನ್ನು ನೋಡಿಯೇ ಬಾಕಿ. ಎಷ್ಟು ಹಸಿವಾದರೆ ಸಹ ಫೀಡ್ ತಗೊಳ್ಳೋದಿಲ್ಲ, ಅವನನ್ನು ನೋಡಿಯೇ ಬಾಕಿ. 2ನೇ ಮಗು ಇರೋರಿಗೆ ಗೊತ್ತಿರ್ಬೋದು. ಫಸ್ಟ್ನೇ ಮಗುವನ್ನು ನೋಡುವಾಗ 2ನೇ ಮಗು ಅದೇ ರೀತಿಯಲ್ಲಿ ಮಾಡುವಂಥದ್ದು. ಎಲ್ಲರ ಮನೆಯ ಪ್ರಾಬ್ಲಮೇ ಇದು. ಸಿಯೋನ್ಗೆ ಕೂಡ ನಾನು ಆಗಾಗ ನೀರು ಅಥವಾ ಲೆಮನ್ ಜ್ಯೂಸ್ ಅಂಥದ್ದೇನಾದರೂ ಮಾಡಿ ಕೊಡ್ತಾ ಇರ್ತೇನೆ. ಯಾಕಂದರೆ ಹೈಡ್ರೇಷನ್ ತುಂಬ ಇಂಪಾರ್ಟೆಂಟ್ ಮಕ್ಕಳಿಗೆ. ಆದಷ್ಟು ನೀರನ್ನು ಕೊಡ್ತಾ ಇರಬೇಕು. ಈಗ ತುಂಬ ಸೆಕೆ ಇರೋದ್ರಿಂದ ಮಧ್ಯಾಹ್ನ ಹೊತ್ತಿಗೆಲ್ಲ 42 ಡಿಗ್ರಿ 43 ಡಿಗ್ರಿ ತನಕ ಕೂಡ ಹೋಗ್ತದೆ ಟೆಂಪ್ರೇಚರ್. ಇಲ್ಲಿ ಹಿಂದೆ ಒಲೆಯಲ್ಲಿ ಅನ್ನ ಕುದಿ ಬರ್ತಾ ಇದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಅನ್ನ ಕೂಡ ರೆಡಿ ಆಗ್ತದೆ. ಚಿಕನ್ ಕರಿ ರೆಡಿ ಆಗಿದೆ. ನೆನ್ನೆ ಬೆಂಡೆಕಾಯಿ ಪಲ್ಯ ಕೂಡ ಇದೆ ನಮಗೆ. ಮಧ್ಯಾಹ್ನದ ಊಟ ಅದು ಯಾವುದು ಕೂಡ ನಾನು ಶೂಟ್ ಮಾಡಲಿಲ್ಲ. ಇವತ್ತು ನಮ್ಮ ಮಾವನ ಬರ್ಡೇ. ನೆನ್ನೆ ನಾನು ಅವರಿಗೆ ಟೆಂಡರ್ ಕೋಕೋನಟ್ ಕೇಕನ್ನು ಮಾಡಿ ಇಟ್ಟಿದ್ದೆ. ಮತ್ತು ಇವತ್ತಿಗೆ ಮತ್ತು ನಾಳೆಗೆ ಕೊಡಲಿಕ್ಕೆ ನನಗೆ ಕೇಕ್ ಆರ್ಡರ್ಸ್ ಇದೆ. ಸೊ ಈಗ ಒಂದು ಆರ್ಡ್ರ್ ಬಂದಿತ್ತು, ಅದನ್ನು ಕೂಡ ನಾನೀಗ ಬೇಕ್ ಮಾಡಲಿಕ್ಕೆ ಅಂತ ಹೇಳಿ ಇಡ್ತಾ ಇದ್ದೇನೆ. ಒಂದು ಚಾಕ್ಲೇಟ್ ಕೇಕ್ ಇದು. ಸೊ ಇನ್ನೊಂದು ಚಾಕ್ಲೇಟ್ ಕೇಕ್ ಕೂಡ ಇತ್ತು. ಹಾಗಾಗಿ ಅದರದ್ದು ಕೂಡ ಪ್ರಿಪ್ರೇಷನ್ ಎಲ್ಲ ಆಗಬೇಕು. ಹೀಗೇ ಕೆಲವರಿಗೆ ಏನಾಗ್ತದೆ ಅಂತ ಹೇಳಿದರೆ, ನಮ್ಮ ಪರಿಚಯದವರೇ ಇರ್ತಾರೆ, ಅವರಿಗೆ ನೆನಪಿರೋದಿಲ್ಲ. 10 ಗಂಟೆ ಆಗುವಾಗ 12 ಗಂಟೆ ಆಗುವಾಗ ನೆನಪಾಗುವಂಥದ್ದು ಸಂಜೆಗೊಂದು ಕೇಕ್ ಬೇಕಂತ ಹೇಳಿ. ಸೊ ಅಂದರೆ ಅವರಿಗೆ ನಮ್ಮ ಇದು ಗೊತ್ತಾಗೋದಿಲ್ಲ ಅಲ್ಲ, ನಾವಿಲ್ಲಿ ಯಾವ ರೀತಿಯಲ್ಲಿ ನಮ್ಮ ಮನೆಯಲ್ಲಿ ನಾವು ಎಷ್ಟೆಲ್ಲ ಟಾಸ್ಕನ್ನು ನಾವು ಮೇಂಟೈನ್ ಮಾಡ್ತಾ ಇರ್ತೇವೆ ಅಂತ ಹೇಳಿ. ಪ್ಲೀಸ್ ಮಾಡಿಕೊಡಿ ಅಂತ ಹೇಳಿ ಅವರು ಹೇಳ್ತಾರೆ. ಬಟ್ ನಮಗೆ ಅವರಿಗೆ ನೋ ಅಂತ ಹೇಳಲಿಕ್ಕೆ ಸಹ ಆಗೋದಿಲ್ಲ. ಕೆಲವೊಮ್ಮೆ ಮಾಡಲೇಬೇಕಾಗ್ತದೆ. ನಾನು ಇಲ್ಲಿ ಇಬ್ಬರನ್ನು ಕೂಡ ಇಲ್ಲಿ ಕರ್ಕೊಂಡು ಬಂದೇನೆ. ಅಲ್ಲಿ ಬಿಟ್ಟರೆ ಆಗೋದಿಲ್ಲ ಅಂತ ಹೇಳಿ ಇಬ್ಬರು ಸಹ ಕೂಗ್ತಾರೆ. ಅಂದರೆ ಸಿಯೋನ್ಗೆ ಟಿ ವಿ ಇಟ್ಟರೆ ಇವನ್ ಕೂಗಿದ್ರೆ ಸಹ ನನಗೆ ಕೇಳೋದಿಲ್ಲ. ಇಲ್ಲಿ ಫ್ಯಾನ್ ಹಾಕಿದರೆ ನನಗೆ ಫ್ಯಾನ್ ಹಾಕಿದರೆ ಸೌಂಡಿಗೆ ನನಗೆ ಮಗು ಕೂಗಿದರೆ ಕೇಳೋದಿಲ್ಲ. ಹಾಗಾಗಿ ಇಲ್ಲಿಯೇ ಇಟ್ಟರೆ ನನಗೆ ತೊಂದರೆ ಇಲ್ಲ. ಹಾಗೆ ನಾನು ಇಲ್ಲಿಗೆ ಕರ್ಕೊಂಡು ಬಂದಿದ್ದೇನೆ. ಚಿಕ್ಕವನಿಗೆ ಏನು ಕೊಡ್ತೇನೆ ಆಟ ಆಡಲಿಕ್ಕೆ ಅದೇ ಇವನಿಗೆ ಬೇಕು. ಅವನಿಗೆ ಎಂತ ಕೊಟ್ಟರೆ ಸಹ ಇವನು ತಗೊಳ್ತಾನೆ. ಈಗ ಅವನಿಗೆ ಗೊತ್ತಾಗೋದಿಲ್ಲ ಅಂತ ಹೇಳಿ ಸ್ವಲ್ಪ ದೊಡ್ಡವನಾಗಲಿ, ಆಮೇಲೆ 2ನೇ ಮಕ್ಕಳೇ ಜೋರಾಗುವಂಥದ್ದು. ದೊಡ್ಡ ಮಕ್ಕಳಿಗೆ ಇವರ ಕೈಯಿಂದ ಪೆಟ್ಟು ಬೀಳ್ತದೆ. ಮತ್ತು ಇವತ್ತು ಕೇಕ್ ಮಾಡ್ತಾ ಇರುವಂಥದ್ದು ಮಾವನಿಗೆ ಗೊತ್ತಿಲ್ಲ. ಅವರಿಗೆ ಅಂದರೆ ಆಲ್ರೆಡಿ ನಾನು ನೆನ್ನೆ ನೈಟ್ ಆಗುವಾಗ ಸ್ಪಂಜ್ ಮಾಡಿದ್ದೆ. ಇವತ್ತು ಬೆಳಿಗ್ಗೆನೇ ಕೇಕೆಲ್ಲ ಐಸಿಂಗ್ ಮಾಡಿದ್ದೆ. ಆದರೆ ಯಾವುದು ಕೂಡ ನಾನು ಶೂಟ್ ಮಾಡಲಿಲ್ಲ. ಯಾಕೆಂದರೆ ಈ ಕ್ಯಾಮ್ರಾ ಸ್ಟ್ಯಾಂಡನ್ನು ಅಲ್ಲಿ ಇಲ್ಲಿ ತೊಗೊಂಡು ಹೋಗುವಂಥದ್ದು, ಸೆಟ್ ಮಾಡಿ ಇಡುವಂಥದ್ದು ಕೆಲವೊಮ್ಮೆ ನನಗೆ ನೆನಪೇ ಆಗೋದಿಲ್ಲ. ಆ ರೀತಿಯಲ್ಲಿ ಆಗ್ತದೆ ಶೂಟ್ ಮಾಡ್ತಾ ಇದ್ದೇನೆ ಅಂತ ಹೇಳಿ. ಯಾಕೆಂದರೆ ನಾವು ಡೈಲಿದು ಟಾಸ್ಕನ್ನು ಮಾಡ್ತಾ ಇರ್ತೀವಲ್ವ, ಫಟಾಫಟ್ ಅಂತ ಹೇಳಿ ಕೆಲಸಗಳಾಗ್ತಾ ಇರುತ್ತೆ. ಆ ಟೈಮ್ನಲ್ಲಿ ನೆನಪೇ ಉಳಿಯೋದಿಲ್ಲ. ಆಲ್ರೆಡಿ ಮಾಡಿ ಇಟ್ಟಿದ್ದೇನೆ. ಹೆಚ್ಚು ಸ್ವೀಟ್ ಏನು ಹಾಕಲಿಲ್ಲ ನಾನು. ಇಲ್ಲಾದರೂ ಕೂಡ ನನ್ನ ಕೇಕ್ಸಿಗೆ ಹೆಚ್ಚಾಗಿ ಎಲ್ಲರೂ ಹೇಳುವಂಥದ್ದು, ನಿಮ್ಮ ಕೇಕ್ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ, ಯಾಕಂದರೆ ನಿಮ್ಮದು ಸ್ವೀಟ್ ಮಾಡ್ರೇಟ್ ಆಗಿರ್ತದೆ. ಮತ್ತು ಕೆಲವರು ಹೇಳ್ತಾರೆ ತುಂಬ ಕಮ್ಮಿ ಸ್ವೀಟಲ್ಲಿ ಮಾಡಿಕೊಡಿ ಅಂತ ಹೇಳಿ. ನಾನು ಆದಷ್ಟು ಅವರಿಗೆ ಕಮ್ಮಿ ಅಂದರೆ ಕೇಕಿಗೆ ಶುಗರ್ ಕೂಡ ಅದೇ ಪ್ರಪೋರ್ಷನಲ್ಲಿ ಹಾಕಿದರೆ ಮಾತ್ರ ಕೇಕ್ ಆ ಸ್ಪಂಜ್ ರೀತಿಯಲ್ಲಿ ಬರುವಂಥದ್ದು. ಸೊ ಹೇಗೋ ಮಾಡಿ ನಾನು ಆದಷ್ಟು ಸ್ವೀಟನ್ನು ಕಡಿಮೆ ಮಾಡಿ ಕೊಡ್ತೇನೆ. ಕಸ್ಟಮರ್ ಡಿಮ್ಯಾಂಡ್ ಯಾವ ರೀತಿಯಲ್ಲಿ ಇರ್ತದೆ ಆ ರೀತಿಯಲ್ಲಿ. ಹಾಗಾಗಿ ನನ್ನ ಕೇಕ್ಸಿಗೆ ತುಂಬ ಡಿಮ್ಯಾಂಡ್ ಇದೆ. ಕೆಲವರು ಈಗ 3 ವರ್ಷದಿಂದ ಕೂಡ, ನಂದೀಗ ಆಲ್ರೆಡಿ 3 ವರ್ಷ ಆಗಿದೆ. ಸೊ 3 ವರ್ಷದಿಂದ ಕಂಟಿನ್ಯೂಸ್ ಆಗಿ ಆರ್ಡ್ರ್ ಮಾಡೋರು ಕೂಡ ಇದ್ದಾರೆ. ಇಲ್ಲಿ ಹಸ್ಬೆಂಡ್ ಬಂದಿದ್ದು ಮಧ್ಯದಲ್ಲಿ. ಸಿಯೋನ್ ಐಸ್ ಕ್ರೀಮ್ ಬೇಕು ಅಂತ ಹೇಳಿದ್ದ. ಅವನಿಗೆ ಕಪ್ ಐಸ್ ಕ್ರೀಮನ್ನು ತಂದಿದ್ದರು. ಅದರ ಜೊತೆಗೆ ಚೊಕೋಬಾರ್ ಕೂಡ ತಂದಿದ್ದರು. ಈಗ ಕೇಕನ್ನು ಮಾಡೋದನ್ನು ಸ್ವಲ್ಪ ಹೊತ್ತಿಗೆ ನಾನು ಪಾಸ್ ಮಾಡಿದ್ದೇನೆ. ಸ್ವಲ್ಪ ಹೊತ್ತು ಮೀ ಟೈಮ್. ನನಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ. ಸೊ ನಾನಿಲ್ಲಿ ಫಸ್ಟ್ ಒಂದು ಚೊಕೋಬಾರ್ ಐಸ್ ಕ್ರೀಮನ್ನು ತಿಂದು ಈಗ ಕೇಕೆಲ್ಲ ಮಾಡಿ ಆಗಿದೆ. ಸೊ ಸ್ವಲ್ಪ ಹೊತ್ತು ರೂಮಿಗೆ ಬಂದಿದ್ದೇನೆ ಮಗು ಜೊತೆ ಇರಲಿಕ್ಕೆ. ಮಧ್ಯಾಹ್ನ ನಂತರ ತುಂಬ ಸೆಕೆ, ಅಲ್ಲಿ ಕೂಡ ನಿಲ್ಲಕ್ಕಾಗೋದಿಲ್ಲ. ಹಾಗಾಗಿ ನಾನು ಸ್ವಲ್ಪ ಕೈಕಾಲು ಮುಖ ಎಲ್ಲ ತೊಳೆದು ಮಗನ ಕೂಡ ಇಲ್ಲಿಗೆ ಕರ್ಕೊಂಡು ಬಂದಿದ್ದೇನೆ. ಇಲ್ಲಿ ನೀವು ಬೇಕಾದರೆ ಈ ಪಾರ್ಟನ್ನು ಸ್ಕಿಪ್ ಮಾಡುವವರು ಮಾಡ್ಬೋದು. ಬಟ್ ಯಾರಿಗೆಲ್ಲ ಚಿಕ್ಕ ಮಗು ಇದೆ, ನಿಮ್ಮ ಮಗು ಮೋಷನ್ ಪಾಸ್ ಮಾಡ್ತಾ ಇಲ್ಲ ಆದರೆ, 1 ವಾರ ಕೂಡ ಪಾಸ್ ಮಾಡಲಿಲ್ಲ ಆದರೆ ಅದು ನಾರ್ಮಲ್. ಬ್ರೆಸ್ಟ್ ಫೀಡಿಂಗ್ ಮಾಡ್ತಾ ಇರುವಾಗ ಮಕ್ಕಳು 1 ವಾರ ತನಕ ಕೂಡ ಬ್ರೆಸ್ಟ್ ಫೀಡಿಂಗಲ್ಲಿ ಮೋಷನನ್ನು ಪಾಸ್ ಮಾಡೋದಿಲ್ಲ. ಅದು ತುಂಬಾ ಕಾಮನ್ ಹಾಗೂ ನಾರ್ಮಲ್ ಕೂಡ. ಹೆದರಿಕೆ ಪಡಬೇಕಂತ ಇಲ್ಲ. ಮತ್ತು ಬಸ್ಸಲ್ಲೇ ದಂಟನೆಲ್ಲ ಹಾಕ್ತಾರೆ ಕೆಲವರು, ಅದೆಲ್ಲ ಮಾಡಲಿಕ್ಕೆ ಹೋಗಬಾರ್ದು. ಮಕ್ಕಳು ಮೋಷನ್ ಪಾಸ್ ಮಾಡಲಿಲ್ಲ ಆದರೆ ಏನು ಸಹ ತೊಂದರೆ ಇಲ್ಲ. ಅವರು ಯಾವಾಗ ರೆಡಿ ಇರ್ತಾರೆ ಆವಾಗ ಮಾಡ್ತಾರೆ. ಅವರಿಗೆ ಹೀಟ್ ಆಗಿದೆ ಅಂತ ನೀರು ಕೊಡುವಂಥದ್ದು ಅದೇನು ಕೂಡ ಮಾಡಬಾರ್ದು. ಫಾರ್ಮುಲಾ ಫೀಡಿಂಗಲ್ಲಿ ಅದು ನೀವು ಡಾಕ್ಟರ್ ಹತ್ರನೇ ಕೇಳಬೇಕು. ಬಟ್ ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಲ್ಲಿ ಇದು ತುಂಬಾ ಕಾಮನ್. ಹಾಗೆ 1 ವಾರ ಆಗ್ತಾ ಬರುವಾಗ ನೀವು ಈ ಸೆಕೆಂಡ್ ಬೆರಳೇನಿದೆ ಮಗುವಿದು, ಅದರ ಮೇಲೆ ನೋಡಿ ರೀತಿಯಲ್ಲಿ ಜೆಂಟಲಾಗಿ ಪ್ರೆಸ್ ಮಾಡಿ ಹೀಗೆ ಕೆಳಗೆ, ಮತ್ತು ಹೆಬ್ಬೆರಳಿದು ಮೇಲೆ ಹೀಗೆ ಪ್ರೆಸ್ ಮಾಡಬೇಕು. ಅದರ ನಂತರ ವಾಚ್ ಕಟ್ಟುವ ಜಾಗ ಉಂಟಲ್ಲ, ಅದಕ್ಕಿಂತ ಸ್ವಲ್ಪ ಮಧ್ಯದಲ್ಲಿ ಅದರ ಮೇಲೆ ಎಲ್ಬೋ ಮತ್ತು ವಾಚ್ ಕಟ್ಟುವ ಜಾಗದ ಮಧ್ಯದಲ್ಲಿ ಜಸ್ಟ್ ಪ್ರೆಸ್ ಮಾಡಿಕೊಳ್ಬೇಕು. ಹೀಗೆ ಒಂದು 7-8 ಸಲ ಸೆಕೆಂಡ್ ಬೆರಳಲ್ಲಿ ಕೆಳಗೆ ಮಾಡುವಂಥದ್ದು
ಫಸ್ಟ್ ಬೆರಳಲ್ಲಿ ಮೇಲೆ ಹೀಗೆ ಪ್ರೆಷರ್ ಪಾಯಿಂಟಿಗೆ ಮುಟ್ಟಿ ಮಾಡುವಂಥದ್ದು. ಸೊ ಹಾಗೆ ಜಸ್ಟ್ ಮಸಾಜ್ ಮಾಡಿ ಜೆಂಟಲಾಗಿ ಪ್ರೆಸ್ ಮಾಡಿ ಕೊಟ್ಟರೆ ಮಕ್ಕಳಿಗೆ ಗ್ಯಾಸ್ ಇದ್ದರೆ ಗ್ಯಾಸ್ ಅಥವಾ ಮೋಷನ್ ಆದರೆ ಮೋಷನ್ ರಿಲೀಸ್ ಆಗ್ತದೆ. ಸೊ ಅವತ್ತಿನ ದಿನ ಸಂಜೆ ನಾನಿಲ್ಲಿ ಪಾನಿಪುರಿ ಮಾಡಿದ್ದೆ. ಪೂರಿ ಮಾತ್ರ ನಾನು ರೆಡಿಮೇಡ್ ಅಂದರೆ ಬರ್ತದಲ್ವ ಅದು ಚಿಕ್ಕ ಚಿಕ್ಕ ಕಾಯಿನ್ಸ್ ರೀತಿಯಲ್ಲಿ ಇರ್ತದೆ, ಅದನ್ನು ತರಿಸಿದ್ದೆ. ಮತ್ತು ಪಾನಿ ಮತ್ತು ಅದರ ಫಿಲ್ಲಿಂಗನ್ನು ಮನೆಯಲ್ಲೇ ಮಾಡ್ಕೊಂಡಿದ್ದೆ. ತುಂಬ ದಿನದಿಂದ ಆಸೆ ಆಗ್ತಾಯಿತ್ತು ತಿನ್ನಬೇಕಂತ ಹೇಳಿ. ಮತ್ತು ಪೊಟ್ಯಾಟೋಸ್ ಕೂಡ ಇತ್ತು, ಹಾಗೆ ಮಾಡಿದ್ದೆ. ಸಂಜೆ ಇಲ್ಲಿ ಅಂಗಳದ ಹತ್ತಿರ ಒಂದು ತೆಂಗಿನ ಮರ ಇದೆ, ಅದರಲ್ಲಿ ಒಂದು ಬೊಂಡ ಬಿದ್ದಿತ್ತು ಅಂತ ಹೇಳಿ ಮಾವ ಅದನ್ನು ಕೊಟ್ಟಿದ್ದಾರೆ. ಸೊ ಈ ನೆಟ್ ನನಗೆ ಎಷ್ಟೊಂದು ಹೆಲ್ಪ್ ಆಗ್ತದೆ ನೋಡಿ. ಮಗುವನ್ನು ಮಲಗಿಸಿ ಹೋಗಿದ್ದೆ. ಈ ನೆಟ್ ಇರೋದ್ರಿಂದ ಮಗು ಎದ್ರೆ ಅವನು ಕೂಗೋದೇ ಇಲ್ಲ, ಅವನಷ್ಟಕ್ಕೆ ಅವನು ಆಟಾಡ್ತಾ ಇರ್ತಾನೆ. ಅದೇ ಒಂದು ತೊಂದರೆ ಇರುವಂಥದ್ದು. ನನ್ನ ದೊಡ್ಡ ಮಗ ಆದರೆ ಅವನು ಯಾವಾಗಲೂ ಕೂಗ್ತಾ ಇದ್ದ, ಎದ್ದು ಕೂಡಲೇ ಕೂಗ್ತಾ ಇದ್ದ. ಬಟ್ ಇವನ್ ಹಾಗೆ ಅಲ್ಲ, ಅವನಷ್ಟಕ್ಕೆ ಅವನಿದ್ದು ಎಲ್ಲ ಕಡೆ ಹೋಗಿ ನೋಡಿ ಆ ಸೈಡಲ್ಲಿ ಆ ಮೂಲೆಯಲ್ಲಿ ಮಲಗಿಸಿ ಬಂದಿದ್ದೆ ನಾನು, ಆಚೆ ತಿರುಗಿಸಿ. ಬಟ್ ನೋಡಿ ಇಲ್ಲಿ ಬಂದು ಸುಮಾರೆಲ್ಲ ಕೆಲಸ ಆಗಿದೆ. ಬೆಡ್ಶೀಟೆಲ್ಲ ಎಳೆದಿದ್ದಾನೆ, ಮತ್ತು ಟಬ್ ಏನಿದೆ ಅದನ್ನೆಲ್ಲ ಕೂಡ ಎಳೆದಿದ್ದಾನೆ. ಹಾಗೆ ತುಂಬ ಹ್ಯಾಪಿ ಬೇಬಿ, ಅವನಿಗೆ ಏನು ತೊಂದರೆ ಇಲ್ಲ ಒಂದು. ಆದರೆ ಈ ರೀತಿಯೆಲ್ಲ ಇರುವಾಗ ರಿಸ್ಕ್ ಅಲ್ವಾ. ಸೊ ಆ ಒಂದು ಬೆಡ್ ರೈಲ್ ಇರೋದ್ರಿಂದ ನನಗೆ ತುಂಬ ಹೆಲ್ಪ್ ಆಗ್ತದೆ. ಸೊ ಇನ್ನು ಮಧ್ಯಾಹ್ನ ನಂತರ ಕೆಲವುದೆಲ್ಲ ನಾನು ಶೂಟ್ ಮಾಡಲಿಲ್ಲ. ಈಗ ಸಂಜೆ ಸ್ನಾನ ಎಲ್ಲ ಆದ ನಂತರದ ಕ್ಲಿಪ್ಪಿಂಗ್ ಇದು. ನಮ್ಮದು ಈ ಮೂವರದ್ದು ಕೂಡ ಸ್ನಾನ ಆಗಿದೆ. ಸೊ ಅವನಿಗೆ ನಾನು ಹಿಡ್ಕೊಳ್ತೇನಲ್ಲ, ಹಾಗೆ ಹಿಡ್ಕೊಳ್ಳಿಕ್ಕೆ ತುಂಬ ಆಸೆ ಮಗುವನ್ನು. ಆದರೆ ಭಾರ ಇದ್ದಾನೆ ಅವನು. ಒಂದು 4.5 ತಿಂಗಳಿಗೆ 8 kg ಎಲ್ಲ ಇದ್ದ. ಹಾಗಾಗಿ ನನ್ನ ದೊಡ್ಡ ಮಗನಿಗೆ ತುಂಬಾ ಭಾರ ಅಂತ ಅನ್ನಿಸ್ತಾ ಇದ್ದ. ಅವನಿರುವಂಥದ್ದು 13 kg. ಅವನಿಗೆ ಆಬ್ವಿಯಸ್ಲಿ ಭಾರ ಆಗಲೇಬೇಕಲ್ವ. ಹಾಗೆ ಅವನು ನೋಡಿ ಇಲ್ಲಿ ಸ್ವಲ್ಪ ಎಲ್ಲ ಎಂಟರ್ಟೈನ್ ಮಾಡ್ತಾ ಇದ್ದಾನೆ. डांस कर डांस कर हां डांस कर ನನ್ನ ಯೂಟ್ಯೂಬ್ ವೀಡಿಯೋಸನ್ನು ನೋಡಿ ಸಪೋರ್ಟ್ ಮಾಡುವವರು ತುಂಬ ಜನ ಇದ್ದೀರಾ. ತುಂಬ ಜನ ಹೇಳ್ತೀರಾ ನಮ್ಮ ಮನೆಯಲ್ಲಿ ನಾವು ಟಿ ವಿಯಲ್ಲೆಲ್ಲ ಹಾಕಿ ನೋಡ್ತೇವೆ ಅಂತ ಹೇಳಿ. ನನಗಂತೂ ತುಂಬ ಖುಷಿ ಆಗ್ತದೆ ಕೇಳಲಿಕ್ಕೆ. ಯಾರನ್ನು ಸಹ ನನಗೆ ಪರ್ಸ್ನಲಿ ಮೀಟ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಈಚ್ ಆ್ಯಂಡ್ ಎವ್ರಿ ಒನ್ ನೀವು ಎಲ್ಲರೂ ಕೂಡ ನನಗೆ ಏನು ಹೇಳ್ತಾರೆ ತುಂಬಾ ಹತ್ತಿರದವರು. ನನಗೆ ಅಷ್ಟು ಖುಷಿ ಆಗ್ತದೆ, ಒಂದು ಫ್ಯಾಮಿಲಿ ಅನ್ನೋ ರೀತಿಯಲ್ಲೇ ವೈಬ್ ಸಿಗ್ತದೆ. ಸೊ ತುಂಬ ಥ್ಯಾಂಕ್ಸ್ ಅಷ್ಟೊಂದು ಪ್ರೀತಿ ಮತ್ತು ಸಪೋರ್ಟ್ ತೋರಿಸೋದಕ್ಕೆ. ಇದು ನಾನು ಮಾಡಿರುವಂತಹ ನಮ್ಮ ಮಾವನ ಬರ್ಡೇಯ ಕೇಕ್. ಹಸ್ಬೆಂಡಿಗಾಗಿ ಕಾಯ್ತಾ ಇದ್ವಿ ನಾವು, ಇಲ್ಲಾದರೆ 7 o'clock ಕಟ್ ಮಾಡೋದು ಅಂತ ಹೇಳಿ. ಅವರಿಗೆ ಇವತ್ತು ಫ್ಯಾಕ್ಟ್ರಿಯಲ್ಲಿ ಆ ಒಂದು ಡ್ರೈಯರ್ ಇದ್ದದ್ರಿಂದ ಅವರಿಗೆ ಬರಲಿಕ್ಕಾಗಲಿಲ್ಲ. ಸೊ ಲೇಟ್ ತನಕ ಆಗ್ತದೆ ಹೇಳಿದರು. ಹಾಗಾಗಿ ಈಗ ನಮ್ಮದು ಪ್ರೇಯರ್ ಎಲ್ಲ ಆಯಿತು. ಪ್ರೇಯರ್ ಎಲ್ಲ ಆಗಿ ಡಿನ್ನರಿಗೆ ಹೋಗುವ ಟೈಮ್. ಹಾಗಾಗಿ ನಾನು ಮತ್ತು ಸಿಯೋನ್ ಕೂಡ ಕಾಯ್ತಾನೆ ಇದ್ದ ಯಾವಾಗ ಕಟ್ ಮಾಡೋದು ಅಂತ ಹೇಳಿ. ಅವನಿಗೆ ಗೊತ್ತಲ್ವ, ಅವನಲ್ಲಿ ಇರ್ತಾನೆ, ಅವನಿಗೆ ಏನು ಮಾಡಿದರೆ ಸಹ ಗೊತ್ತಾಗ್ತದೆ. ಹಾಗೆ ಇವತ್ತು ಬರ್ಡೇ ಕೂಡ ಇತ್ತಲ್ಲ, ಹಾಗೆ ಅವನು ನೋಡಿ ಓಡ್ತಾ ಇದ್ದಾನೆ ಆಚೆ ಈಚೆ. ಹೀಗೆ ಮಾವನಿಗೆ ಗೊತ್ತೇ ಇರಲಿಲ್ಲ ಕೇಕ್ ಮಾಡಿದ್ದು. ಹಾಗೆ ಕರೆದು ನಾವು ಜಸ್ಟ್ ನಾವೇ ಇರುವಂಥದ್ದು, ನಾವೇ 4 ಜನ, 4 ಅಲ್ಲ ಈಗ 5 ಜನ, ಚಿಕ್ಕ ಮಗು ಸಹ ಇದ್ದಾನೆ ಅಲ್ಲ. ಸೊ ನಾವೇ ಕೇಕನ್ನು ಕಟ್ ಮಾಡಿರುವಂಥದ್ದು. ಸೊ ಅವ್ನು ನೋಡಿ ಅಜ್ಜನಿಗೆ ಗಿಫ್ಟ್ ತಗೊಂಡು ಬಂದಿದ್ದಾನೆ, ಒಂದು ಬಾಟಲ್. ಸುಮ್ಮನೆ ಅದರಲ್ಲಿ ಏನು ಸಹ ಇಲ್ಲ, ಖಾಲಿ ಬಾಟಲ್. ನಾನು ಹೇಳಿದೆ ಅಂತ ಗಿಫ್ಟ್ ಎಲ್ಲಿ ಅಂತ. ಸೊ ಅದಕ್ಕೆ ತಗೊಂಡು ಬಂದಿದ್ದ. ಸೊ ಹೀಗೆ ಜಸ್ಟ್ ಸಿಂಪಲಾಗಿ ನಾವು ಸೆಲೆಬ್ರೇಟ್ ಮಾಡಿದ್ವಿ. ಅದು ಸಡನ್ನಾಗಿ ಹೇಳಿರೋದ್ರಿಂದ ಅವರು ಸಹ ಕನ್ಫ್ಯೂಷನಲ್ಲಿದ್ದಾರೆ ಕೇಕ್ ಮಾಡಿದ್ರು ಅಂತ ಹೇಳಿ. ವರ್ಷ ಕೂಡ ನಾನು ಮಾಡ್ತೇನೆ, ಅತ್ತೆ ಬರ್ಡೇಗೆ ಮಾವನ ಬರ್ಡೇಗೆ ಕೂಡ ಕೇಕ್ ಮಾಡ್ತೇನೆ. ಸೊ ನನ್ನ ಬರ್ಡೇಗೆ ಮಾಡೋದಿಲ್ಲ ಅಂತ ಹೇಳಿದರೆ ಮತ್ತೆಲ್ಲರ ಬರ್ಡೇಗೆ ನಾನು ಮಾಡ್ತೇನೆ. ಸೊ ಇಷ್ಟೇ ಇವತ್ತಿನ ಒಂದು ಸಿಂಪಲ್ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಕಾಮೆಂಟ್ಸ್ ಆಫ್ ಆಗದೇ ಇದ್ದರೆ ನಿಮ್ಮ ವ್ಯಾಲ್ಯುಬಲ್ ಕಾಮೆಂಟ್ಸನ್ನು ಕೂಡ ಹಾಕಿ. ಆಫ್ ಆಗಿದ್ದರೆ ನಾನು ಕಮ್ಯುನಿಟಿ ಪೋಸ್ಟನ್ನು ಹಾಕಿರ್ತೇನೆ, ಅಲ್ಲಿ ಹಾಕಿ. ಸೊ ಇಷ್ಟೇ ಇವತ್ತಿನ ಒಂದು ಸಿಂಪಲ್ ವ್ಲಾಗ್. ಸಪೋರ್ಟ್ ಮಾಡಿ. ಯಾರಿಗೆ ಗೊತ್ತು, ಯಾವತ್ತಾದರೂ ಒಂದಿನ ನನಗೆ ಪೇಮೆಂಟ್ ಬಂದರೆ ಎಷ್ಟೋ ಜನರಿಗೆ ನನಗೆ ಹೆಲ್ಪ್ ಕೂಡ ಮಾಡಲಿಕ್ಕೆ ಆಗ್ತದೆ ಅಲ್ವಾ. ಸೊ ನಾನು ಹೆಲ್ಪ್ ಮಾಡಿದರೂ ಕೂಡ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ತೀನಿ ಯಾವ ರೀತಿಯಲ್ಲಿ ಅಂತ ಹೇಳಿ. ಯಾಕೆಂದರೆ ನಿಮಗೆ ಕೂಡ ಸ್ವಲ್ಪ ಎಲ್ಲ ಫಿನಾನ್ಸ್ ಬರುವಾಗ ನಿಮಗೆ ಸಹ ಹೆಲ್ಪ್ ಮಾಡಲಿಕ್ಕೆ ಈ ರೀತಿ ಕೂಡ ಮಾಡ್ಬೋದು ಅಂತ ಹೇಳಿ ಒಂದು ಹೊಸ ಒಂದು ರೂಟ್ ನಿಮಗೆ ಕೂಡ ಸಿಗ್ತದೆ. ಸೊ ಅಷ್ಟೇ ಇವತ್ತಿನ ಒಂದು ಸಿಂಪಲ್ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೂ ನನ್ನ ಚಾನಲ್ಗೆ ಇದುವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಆದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.